Hello everyone. Okay. Hello everyone. This is Ramesh Gowda I Patil. Okay. ಸೊ ನಾನು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕದಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಲೆವೆಲ್ 2 ವಿದ್ಯಾರ್ಥಿಗಳಿಗೆ ಇಂಜಿನ್ ಡಯಾಗ್ರಾಮ್ ಮತ್ತು ಪಾರ್ಟ್ಸ್ ಮತ್ತು ವರ್ಕಿಂಗನ್ನು ಈ ವಿಡಿಯೋದಲ್ಲಿ ಏನು ಮಾಡ್ತೀನಿ, ನಾನು ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಓಕೆ. ನಾನು ಈ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಅಂದರೆ NSQF-ನಲ್ಲಿ ಆಟೋಮೊಬೈಲ್ ಟ್ರೈನರ್ ಆಗಿ ಕೆಲಸವನ್ನು ಮಾಡ್ತಿದ್ದೀನಿ. ಓಕೆ. ಈ ಥರ ನೀವು ತಿಳ್ಕೊಬೋದು. ಓಕೆ. ನೆಕ್ಸ್ಟ್ ಫಸ್ಟ್ ಇಲ್ಲಿ ನಾವು ಇಂಜಿನ್ನ ಬಗ್ಗೆ ನೋಡೋಣ. ಇಂಜಿನ್ ಅಂದರೆ ಇದಕ್ಕೆ ನಾವು ಆಟೋಮೊಬೈಲ್ನ ಹೃದಯ ಅಂತ ಏನು ಮಾಡ್ತೀವಿ ಕರಿತೀವಿ. ಇಟ್ ಇಸ್ ಅ ಹಾರ್ಟ್ ಆಫ್ ಎನ್ ಆಟೋಮೊಬೈಲ್. ಇದೇನು ಮಾಡುತ್ತಪ್ಪ ಅಂದರೆ ಶಾಖ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಏನು ಮಾಡುತ್ತೆ, ಬದಲಾಯಿಸುತ್ತದೆ. ಓಕೆ. ಇದೇನು ಮಾಡ್ತೈತೆ ರೀ, ಶಾಖ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಬದಲಾವಣೆ ಮಾಡ್ತೈತೆ. ಅಂದರೆ ಹೀಟನ್ನು ಇದೇನು ಮಾಡ್ತೈತೆ ರೀ, ಮೆಕ್ಯಾನಿಕಲ್ ಎನರ್ಜಿಯನ್ನಾಗಿ ಏನು ಮಾಡ್ತೈತೆ ರೀ, ಕನ್ವರ್ಟ್ ಮಾಡ್ತೈತೆ. ಈ ಥರ ತಿಳ್ಕೊಂಡ್ರೆ ನೀವು ಒಳ್ಳೆಯದು. ಇನ್ನು ಇಂಜಿನ್ ವಿಧಗಳು ಬರ್ತಾವೆ. ಒಂದು ಬರ್ತೈತೆ ರೀ ಬಹಿರ್ದಹನ ಇಂಜಿನ್, ಮತ್ತು ಇನ್ನೊಂದು ಬರ್ತೈತೆ ರೀ ಆಂತರಿಕ ದಹನ ಇಂಜಿನ್. ಬಹಿರ್ದಹನ ಇಂಜಿನ್ ಅಂತಂದರೆ ಎಕ್ಸ್ಟರ್ನಲ್ ಕಂಬಷನ್ ಇಂಜಿನ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸ್ಟೀಮ್ ಇಂಜಿನ್. ಆಂತರಿಕ ದಹನ ಇಂಜಿನ್ ಅಂತಂದರೆ ಇಂಟರ್ನಲ್ ಕಂಬಷನ್ ಇಂಜಿನ್. ಇವಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಪೆಟ್ರೋಲ್, ಡೀಸೆಲ್, ಗ್ಯಾಸೋಲಿನ್, LPG, CNG. ಈ ಥರದ ಇಂಜಿನ್ಗಳಿಗೆ ನಾವು ಏನಂತೀವಿ ರೀ, ಆಂತರಿಕ ದಹನ ಇಂಜಿನ್ ಅಂತೆ. ಇದರ ನಾವು ನೆಕ್ಸ್ಟ್ ಮುಂದೆ ಏನು ಮಾಡೋಣ, ಮುಂದಿನ ಸ್ಲೈಡಲ್ಲಿ ಏನು ಮಾಡ್ತಾ ನೋಡ್ತಾ ಹೋಗೋಣ. ಫಸ್ಟ್ ಬರುತ್ತೆ. ಇಲ್ಲಿ ನಾನು ನಿಮ್ಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತೇನೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಅಂದರೆ ಏನಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿರಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನಾಯ್ತಂದ್ರೆ, ದ ಎನರ್ಜಿ ನೆದರ್ ಬಿ ಕ್ರಿಯೇಟೆಡ್ ಆರ್ ಡೆಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ನನ್ನ ಹತ್ರ ಒಂದು ಹೀಟ್ ಎನರ್ಜಿ ಇದೆ. ಆ ಹೀಟ್ ಎನರ್ಜಿಯನ್ನು ನಾವೇನು ಮಾಡ್ಬೋದು ರೀ, ಮೆಕ್ಯಾನಿಕಲ್ ಎನರ್ಜಿಯನ್ನಾಗಿ ಏನು ಮಾಡ್ಬೋದು, ಕನ್ವರ್ಟ್ ಮಾಡ್ಬೋದು. ಬಟ್ ಆದರೆ ಈ ಹೀಟನ್ನು ನಾವು ಸುಮ್ಮನೆ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ರೀ, ಸುಮ್ಮನೆ ಡೆಸ್ಟ್ರಾಯ್ ಮಾಡೋಕ್ಕೂ ಏನಿಲ್ಲ, ಸಾಧ್ಯ ಇಲ್ಲ. ಈ ಥರ ನೀವು ಇದನ್ನು ತಿಳ್ಕೊಬೋದು. ಇದರ ಅರ್ಥ ಸಿಂಪಲ್ಲಾಗಿ ಅಂದರೆ ಒಂದು ಶಕ್ತಿಯ ಫಾರ್ಮನ್ನು ಇನ್ನೊಂದು ಶಕ್ತಿಯ ಫಾರ್ಮ್ಗೆ ಏನು ಮಾಡ್ಬೋದು, ನಾವು ಕನ್ವರ್ಟ್ ಮಾಡ್ಬೋದು. ಈ ಒಂದು ಬೇಸ್ನ ಆಧಾರದ ಮೇಲೆ ಏನಾಗ್ತೈತೆ ರೀ, ಇಂಜಿನ್ನ ಕೆಲಸವನ್ನು ಮಾಡ್ತೈತೆ. ಇಂಜಿನ್ ಒಳಗಡೆ ಗಾಳಿ ಮತ್ತು ಇಂಧನ ಮಿಶ್ರಣ ಸುಟ್ಟಾಗಿ ಏನಾಕೈತೆ ರೀ, ಹೀಟ್ ಉತ್ಪಾದನೆ ಆಕೈತಿ. ಆ ಹೀಟನ್ನು ಏನು ಮಾಡ್ತೀವಿ ನಾವು, ಮೆಕ್ಯಾನಿಕಲ್ ಎನರ್ಜಿನಾಗ ಏನು ಮಾಡ್ತೀವಿ, ಕನ್ವರ್ಟ್ ಮಾಡ್ತೇವೆ. ಇನ್ನು ಸೆಕೆಂಡ್ ಬರ್ತೈತೆ ರೀ ಎಲೆಕ್ಟ್ರಿಕಲ್ ಪವರ್. ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿಯನ್ನು ನಾವು ಏನು ಮಾಡ್ಬೋದು ರೀ, ಮೆಕ್ಯಾನಿಕಲ್ ಎನರ್ಜಿನ ಕನ್ವರ್ಟ್ ಮಾಡ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಾದರೂ ಇದೆ ಅಂದರೆ ಎಲೆಕ್ಟ್ರಿಕ್ ಕಾರ್ಸ್. ನೆಕ್ಸ್ಟ್ ಬರ್ತೈತೆ ರೀ ವಿಂಡ್ ಪವರ್. ವಿಂಡ್ ಪವರ್ನ ಕೂಡ ನಾವೇನು ಮಾಡ್ಬೋದು ರೀ, ಮೆಕ್ಯಾನಿಕಲ್ ಎನರ್ಜಿನ ಕನ್ವರ್ಟ್ ಮಾಡ್ಬೋದು. ಏನಪ್ಪ ತೊಂದರೆ ಅಂತಂದರೆ ಈ ಥರದ ವಾಹನಗಳು ಇನ್ನೂ ಮಾರ್ಕೆಟಿಗೆ ಬಂದಿಲ್ಲ. ವಾಟರ್ ಪವರ್ನ ನಾವು ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ಬೋದು ರೀ, ಬಟ್ ಈ ಥರದ ವಾಹನಗಳು ಇನ್ನೂ ಏನಿಲ್ಲ, ಮಾರ್ಕೆಟಿಗೆ ಬಂದಿಲ್ಲ. ನೀವು ಎಲೆಕ್ಟ್ರಿಕಲ್ ಮತ್ತು ಹೀಟ್ ಇಂಜಿನ್ಸ್ ಇವೆರಡೂ ನಿಮಗೇನಿದೆ ರೀ, ಮಾರ್ಕೆಟಲ್ಲಿ ಸಿಗುತ್ತೆ ಈ ಥರದ ವಾಹನಗಳು. ವಿಲ್ ಗೋ ಟು ದ ನೆಕ್ಸ್ಟ್. ಫಸ್ಟ್ ಬರ್ತೈತೆ ರೀ ಬಹಿರ್ದಹನ ಇಂಜಿನ್. ಬಹಿರ್ದಹನ ಇಂಜಿನ್ಗೆ ಉತ್ತಮ ಉದಾಹರಣೆ ಯಾವ್ದು ಗೊತ್ತ್ರಿ? ಇಲ್ಲ ಐತೆ ನೋಡ್ರಿ, ಸ್ಟೀಮ್ ಇಂಜಿನ್. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನಾನು ನಿಮ್ಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ಇಲ್ಲಿ ಇದನ್ನು ನೋಡುತ್ತೀರಲ್ಲ ನೀವು, ಇದನ್ನು ನಾವು 17 ಮತ್ತು 18ನೇ ಶತಮಾನದಲ್ಲಿ ಏನು ಮಾಡ್ತಿದ್ವಿ ರೀ, ಬಳಕೆ ಮಾಡ್ತಿದ್ವಿ. ಎಲ್ಲಿಪ್ಪ ಅಂದ್ರೆ ಹಡಗು ಮತ್ತು ರೈಲುಗಳಲ್ಲಿ ಏನು ಮಾಡ್ತಿದ್ವಿ, ನಾವು ಇದನ್ನು ಬಳಸ್ತಿದ್ವಿ. ಇದರ ಉದ್ದೇಶ ಏನಪ್ಪ ಅಂದ್ರೆ ನಾವಿಲ್ಲೇ ಕಟ್ಟಿಗೆ ಅಥವಾ ಕಟ್ಟಿಗೆ ಮತ್ತು ಕಲ್ಲಿದ್ದಲನ್ನು ಬಳಸಿ ಅದನ್ನು ಸುಡ್ತಿದ್ವಿ. ಸುಟ್ಟಾಗ ಏನಪ್ಪ, ನೀರನ್ನು ಬಿಸಿ ಮಾಡ್ತಿದ್ವಿ. ನೀರನ್ನು ಬಿಸಿ ಆದಾಗ ಏನಾಗ್ತಿದ್ರಿ, ಇಲ್ಲೇ ಸ್ಟೀಮ್ ಕ್ರಿಯೇಟ್ ಆಗಿದ್ರಿ. ಇದು ಕುದ್ದಾಗ ಏನು ಉತ್ಪತ್ತಿ ಆಗಿದ್ರಿ, ಸ್ಟೀಮ್ ಉತ್ಪತ್ತಿ ಆಗಿದ್ರಿ. ಆ ಸ್ಟೀಮನ್ನು ನಾವೇನು ಮಾಡ್ತೇವೆ ರೀ, ಮೆಕ್ಯಾನಿಕಲ್ ಎನರ್ಜಿಯಾಗಿ ಏನು ಮಾಡ್ತೇವೆ ರೀ, ಕನ್ವರ್ಟ್ ಮಾಡ್ತೇವೆ. ಈ ಥರ ಈ ಒಂದು ಪ್ರೊಸೀಜರ್ ಮೇಲೆ ಏನಾಗುತ್ತೆ, ಈ ಇಂಜಿನ್ ಏನಾಗುತ್ತೆ, ವರ್ಕ್ ಆಗುತ್ತೆ. ಇಲ್ಲಿ ನಾನು ಕೊಟ್ಟಿದ್ದೀನಿ ಸ್ಟೀಮ್ ಇಂಜಿನ್. ಸ್ಟೀಮ್ ಇಂಜಿನ್ ಎನ್ನುವುದು ಉಷ್ಣ ಇಂಜಿನ್ ಆಗಿದ್ದು, ಇದೇನು ರೀ, ಉಷ್ಣ ಇಂಜಿನ್ ರೀ. ಇದೇನು ಮಾಡ್ತೈತ್ರಿ, ಯಾಂತ್ರಿಕ ಶಕ್ತಿಯನ್ನು ಉತ್ಪಾದಿಸಲು ಸ್ಟೀಮನ್ನು ಕಾರ್ಯನಿರತ ದ್ರವವಾಗಿ ಏನು ಮಾಡ್ತೈತ್ರಿ, ಬಳಸ್ತೈತೆ.
ಕೈಗಾರಿಕಾ ಕ್ರಾಂತಿಗಳಲ್ಲಿ ಇದು ಒಂದು ಪ್ರಮುಖ ಯಾಂತ್ರಿಕ ಆವಿಷ್ಕಾರವಾಗಿದ್ದು ಹಡಗು ಮತ್ತು ರೈಲುಗಳಲ್ಲಿ ಏನು ಮಾಡ್ತಿದ್ದೀವಿ ನಾವು ಇವುಗಳನ್ನು ಬಳಕೆ ಮಾಡ್ತಿದ್ದೀವಿ. ಸೊ ನೀವು ನೋಡಿರಿ, ಬಹಿರ್ದಹನ ಇಂಜಿನ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಿರ್ಬೇಕು ರೀ. ಬಹಿರ್ದಹನ ಇಂಜಿನ್ ಅಂತಂದ್ರೆ ಇಲ್ಲಿ ಏನಾಕೈತಪ್ಪ ಅಂತಂದ್ರೆ, ಸೊ ಇಂಜಿನ್ನ ಹೊರಗಡೆ, ಔಟ್ಸೈಡ್ ಆಫ್ ಇಂಜಿನ್, ಸೊ ಏನಾಕೈತೆ ರೀ, ಫ್ಯೂಲ್ ಬರ್ನ್ ಆಕೈತಿ. ಸೊ ಇಷ್ಟು ನಿಮ್ಗೆ ಗೊತ್ತಿರಬೇಕು. 1ನೇ ಪಾಯಿಂಟ್. ಎರಡನೇದೇನು, ಇದಕ್ಕೆ ಉತ್ತಮ ಉದಾಹರಣೆ ಏನ್ರಿಪ್ಪ, ಸ್ಟೀಮ್ ಇಂಜಿನ್. ಬಹಿರ್ದಹನ ಇಂಜಿನ್ಗೆ ಉತ್ತಮ ಉದಾಹರಣೆ ಆದರೆ ಸ್ಟೀಮ್ ಇಂಜಿನ್. ಇದನ್ನು 1 ಮಾರ್ಕ್ಸ್ ಕ್ವಶನ್ಗೆ ಏನು ಮಾಡ್ತಾನೆ ಅಂದರೆ ನಿಮ್ಗೆ ಕೇಳ್ದ. ಓಕೆ, ಸೊ ನೆಕ್ಸ್ಟ್. ಸೊ ಇಲ್ಲಿ ಕೊಟ್ಟಾನ್ರಿವ ದ ಎಕ್ಸ್ಟರ್ನಲ್ ಕಂಬಷನ್ ಇಂಜಿನ್, EC ಇಂಜಿನ್ಸ್ ಅಂತ ಕರಿತೀವಿ ನಾವು. ಓಕೆ, ಇದ್ರೊಳಗೆ ಏನಾಕೈತಪ್ಪ ಅಂತಂದ್ರೆ, ಸೊ ಇಲ್ಲಿ ನೀವು ನೋಡ್ಬೋದು ರೀ, ರೈಲ್ವೆ, ಹಳೆ ಕಾಲದ ರೈಲು. ಓಕೆ, ಇಲ್ಲಿ ಏನಾಗೈತೆ ರೀ, ಹೆವಿ ಅಮೌಂಟ್ ಆಫ್ ಏರ್ ಪೊಲ್ಯೂಷನ್ ಏನಾಗ್ತೈತಿ, ಕ್ರಿಯೇಟ್ ಆಗ್ತೈತಿ. ಸೊ ಅಂದ್ರೆ ಕಲ್ಲಿದ್ದಲ್ವ ನಾವು ಏನು ಮಾಡ್ತೇವೆ ರೀ, ಇಲ್ಲೇ ಏನು ಯೂಸ್ ಮಾಡ್ತೇವೆ ರೀ, ಮರ ಅಥವಾ ಕಲ್ಲಿದ್ದಲನ್ನು ಯೂಸ್ ಮಾಡ್ತೇವೆ, ಕಟ್ಟಿಗೆ ಯೂಸ್ ಮಾಡ್ತೇವೆ ರೀ. ಎದಕ್ಕಪ್ಪ ಅಂದ್ರೆ ನೀರನ್ನು ಬಾಯ್ಲ್ ಮಾಡಲಿಕ್ಕೆ. ನೀರನ್ನು ಬಾಯ್ಲ್ ಮಾಡಿದಾಗ ಏನು ಉತ್ಪತ್ತಿ ಆಕೈತ್ರಿ, ಸ್ಟೀಮ್ ಉತ್ಪತ್ತಿ ಆಕೈತ್ರಿ. ಆ ಸ್ಟೀಮನ್ನು ಏನು ಮಾಡ್ತೀವಿ ನಾವು ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡ್ರಿ ಕೊಟ್ಟನವ, ಫ್ಯೂಲ್ ಈಸ್ ಬರ್ನ್ ಇನ್ ಅ ಬಾಯ್ಲರ್, ದೆನ್ ಸ್ಟೀಮ್ ಈಸ್ ಕ್ಯಾರಿಡ್ ಔಟ್ ಟು ದ ಇಂಜಿನ್. ಸೊ ಏನಾಗ್ತೈತೆ ರೀ, ಫ್ಯೂಲ್ ಏನಾಗ್ತೈತೆ ರೀ, ಔಟ್ಸೈಡ್ ಏನಾಗ್ತೈತೆ ರೀ, ಬರ್ನ್ ಆಗ್ತೈತಿ. ಆ್ಯಂಡ್ ಆ ಫ್ಯೂಲ್ ಬರ್ನ್ ಆದಾಗ ಏನು ಸ್ಟೀಮ್ ಉತ್ಪತ್ತಿ ಆಕತ್ತಲ್ಲ, ಅದನ್ನು ನಾವೇನು ಮಾಡ್ತೀವಿ, ಇಂಜಿನ್ ಕ್ಯಾರಿ ಮಾಡ್ತೀವಿ. ಎರಡನೇ ದಿನ ಈ ಸ್ಟೀಮನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪಿಸ್ಟನನ್ನು ಡೌನ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಇದಕ್ಕೆ ನಾವು ಬಹಿರ್ದಹನ ಇಂಜಿನ್ ಯಾಕಂತ ಕರಿತೀವಿ ಅಂತಂದ್ರೆ, ಸೊ ಇಲ್ಲಿ ಕೊಟ್ಟಾನವ, ಫ್ಯೂಲ್ ಇಸ್ ಬರ್ನ್ ಔಟ್ಸೈಡ್ ದ ಇಂಜಿನ್ ಅಂದ್ರೆ, ಸೊ ಇಲ್ಲಿ ಇಂಧನ ಏನಾಕೈತ್ರಿ, ಇಂಜಿನ್ನ ಹೊರಗಡೆ ಏನಾಕೈತ್ರಿ, ದಹನಕ್ಕೆ ಒಳಪಡ್ತೈತಿ. ನೆಕ್ಸ್ಟ್. ಸೊ ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಇಂಟರ್ನಲ್ ಕಂಬಷನ್ ಇಂಜಿನ್. ಸೊ ಆಂತರಿಕ ದಹನ ಇಂಜಿನ್ ಅಂತ ಕರಿತೀವಿ ನಾವು. ಇದ್ರೊಳಗೆ ಏನಾಗತ್ತಪ್ಪ ಅಂತಂದ್ರೆ, ಇದಕ್ಕೆ ನಾವೇನಂತೀವಿ, ಶಾಖ ಇಂಜಿನ್ ಅಂತೀವಿ, ಹೀಟ್ ಇಂಜಿನ್. ಇದೇನು ಮಾಡ್ತೈತೆ ರೀ, ರಾಸಾಯನಿಕ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನು ಬದಲಾಯಿಸುತ್ತದೆ. ಸೊ ರಾಸಾಯನಿಕ ಶಕ್ತಿ ಅಂದರೆ ಏನು ರೀ, ಇಲ್ಲಿ ನಿಮ್ಗೆ ಹೇಳ್ತೇನೆ ನೋಡಿರಿ. ಸೊ ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸ್ಚರ್ನ ಏನು ಮಾಡ್ತೀವಿ ನಾವು, ಬರ್ನ್ ಮಾಡ್ತೀವಿ. ಸೊ ಬರ್ನಿಂಗ್ ಪ್ರೊಸೆಸ್ಗೆ ಏನಂತೀವಿ ನಾವು, ಕೆಮಿಕಲ್ ಪ್ರೊಸೆಸ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಏನಂತೀವಿ, ರಾಸಾಯನಿಕ ಶಕ್ತಿ ಅಂತ ಕರಿತೀವಿ. ಸೊ ಈ ರಾಸಾಯನಿಕ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನು ಏನು ಮಾಡ್ತೈತಿ ರೀ, ಇದು ಬದಲಾವಣೆ ಮಾಡ್ತೈತಿ. ಓಕೆ, ಉದಾಹರಣೆ ಕೊಟ್ಟೇನ್ರಿ ನಾವು, ಪೆಟ್ರೋಲ್ ಇಂಜಿನ್ ಅಂದರೆ SI ಇಂಜಿನ್ ರೀ, ಡೀಸೆಲ್ ಇಂಜಿನ್ CI ಇಂಜಿನ್ ರೀ. SI ಅಂದರೆ ಸ್ಪಾರ್ಕ್ ಇಗ್ನಿಷನ್, CI ಅಂದರೆ ಕಾಂಪ್ರೆಷನ್ ಇಗ್ನಿಷನ್. ಗ್ಯಾಸೋಲಿನ್ ಇಂಜಿನ್ಸ್ ಅಂತಂದರೆ LPG, CNG, ಓಕೆ, ಪ್ರೊಪೇನ್, ಮಿಥೇನ್, ಇವೆಲ್ಲವುಗಳನ್ನು ಬಳಸುವಂಥ ಇಂಜಿನ್ಗಳಿಗೆ ಏನಂತೇವೆ ನಾವು, ಗ್ಯಾಸೋಲಿನ್ ಇಂಜಿನ್ಗಳಂತ ಏನು ಮಾಡ್ತೇವೆ ರೀ, ಕರಿತೇವೆ. ಓಕೆ, ನೆಕ್ಸ್ಟ್. ಇಲ್ಲಿ ನಾವು ಏನು ಮಾಡುತ್ತೆ, ಇಲ್ಲಿ ಏನು ಕೊಟ್ಟನಪ್ಪ ಅಂದ್ರೆ, ದ ಇಂಟರ್ನಲ್ ಕಂಬಷನ್ ಇಂಜಿನ್ಗಳನ್ನು ನಾವು ಎಲ್ಲೆಲ್ಲಿ ಬಳಸ್ತೇವೆ ಅಂತ ಏನು ಮಾಡ್ಯಾನ್ರಿ ಅವ, ನಾ ಇಲ್ಲಿ ಕೊಟ್ಟಿದ್ದೇನೆ ನಿಮ್ಗೆ. ಸೊ ನೋಡಿರಿ, ಇಂಟರ್ನಲ್ ಕಂಬಷನ್ ಇಂಜಿನ್ಗಳಲ್ಲಿ ನಾವು ಕಾರ್ಸ್ ಒಳಗಡೆ ಬಳಸ್ತೇವೆ ರೀ, ಟ್ರಕ್ ಒಳಗಡೆ ಬಳಸ್ತೀವಿ, ಮತ್ತು ಸ್ಕೂಟ್ರ್ ಒಳಗೆ ಬಳಸ್ತೇವೆ. ಇಲ್ಲಿ ನಾನು ನಿಮ್ಗೆ ಇನ್ನೂ ಸಿಂಪ್ಲಿಫೈ ಹೇಳ್ಬೇಕಂದ್ರೆ, ಕಾರ್ ಒಳಗಡೆ ನಾವು ಏನು ಮಾಡ್ಬೋದು ರೀ, SI ಬಳಸ್ಬೋದು ರೀ, ಮತ್ತು CI ಬಳಕೆ ಮಾಡ್ಬೋದು. SI ಅಂದರೆ ಸ್ಪಾರ್ಕ್ ಇಗ್ನಿಷನ್, CI ಅಂದರೆ ಕಾಂಪ್ರೆಸ್ ಇಗ್ನಿಷನ್. ಪೆಟ್ರೋಲ್ ಮತ್ತು ಡೀಸೆಲ್ ಎರಡು ಬಳಸ್ಬೋದು ರೀ. ಬಟ್ 2 ವೀಲರ್ಸ್ ಒಳಗೆ ಪೆಟ್ರೋಲ್ ಇಂಜಿನ್ ಬಳಸ್ತೇವೆ ರೀ. ಇನ್ನು ಹೆವಿ ಮೋಟ್ರ್ ವೆಹಿಕಲ್ಸ್ ಒಳಗಡೆ ನಾವೇನು ಮಾಡ್ತೇವೆ ರೀ, ಡೀಸೆಲ್ ಇಂಜಿನನ್ನು ಬಳಸ್ತೇವೆ. ಓಕೆ, ಸೊ ಯಾಕೆ ನಾವು ಡೀಸೆಲ್ ಇಂಜಿನನ್ನು ಹೆವಿ ಮೋಟ್ರ್ ವೆಹಿಕಲ್ ಒಳಗೆ ಬಳಸ್ತೇವಪ್ಪ ಅಂತಂದ್ರೆ, ಇದರ ಕಾಂಪ್ರೆಷನ್ ರೇಷಿಯೋ ಏನಿರ್ತೈತೆ ರೀ, 16 ರಿಂದ 22 ಅನುಪಾತ 1 ಇರ್ತೈತಿ. ಸೊ ಕಾಂಪ್ರೆಷನ್ ರೇಷಿಯೋ ಹೈ ಇರೋದ್ರಿಂದ ಏನಾಕೈತೆ ರೀ, ಹೀಟ್ ಪ್ರೊಡಕ್ಷನ್ ಹೈ ಇರ್ತೈತಿ. ಸೊ ಹೀಗಾಗಿ ನಾವೇನು ಮಾಡ್ತೇವೆ ರೀ, ಸೊ ಡೀಸೆಲ್ ಇಂಜಿನನ್ನು ಹೆಚ್ಚಿನ ಶಕ್ತಿಯನ್ನು ಉತ್ಪಾದನೆ ಮಾಡುವಂಥ ವಾಹನಗಳಲ್ಲಿ ಬಳಸ್ತೀವಿ. ಸೊ ಪೆಟ್ರೋಲ್ ಇಂಜಿನನ್ನು ನಾವು ಕಡಿಮೆ ಶಕ್ತಿ ಆಧಾರಿತ ಇಂಜಿನ್ಗಳಲ್ಲಿ ಯಾಕೆ ಬಳಸ್ತೇವೆ ಅಂತಂದರೆ, ಇದ್ರ ಕಾಂಪ್ರೆಷನ್ ಏನು ಇರ್ತೈತೆ ರೀ, 8 to 9.5 ಅನುಪಾತ 1 ಇರ್ತೈತಿ. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡ್ತೇವೆ ನಾವು, ಇದನ್ನು ಬಳಕೆ ಮಾಡ್ತೇವೆ. ಓಕೆ, ನೆಕ್ಸ್ಟ್. ಇಲ್ಲಿ ನಿಮ್ಗೆ 2 ಟೈಪ್ಸ್ ಆಫ್ ಏನು ಬರ್ತಾವೆ ರೀ, ನಿಮ್ಗೆ ಏನು ಬರ್ತಾವೆ ರೀ, ಇಂಟರ್ನಲ್ ಕಂಬಷನ್ ಇಂಜಿನ್ ಬರ್ತಾವೆ. ಒಂದೇದು ಬರ್ತೈತೆ ರೀ 2 ಸ್ಟ್ರೋಕ್ ಇಂಜಿನ್, ಎರಡನೇದು ಬರ್ತೈತೆ ರೀ 4 ಸ್ಟ್ರೋಕ್ ಇಂಜಿನ್. ಓಕೆ, ಸೊ ಇಲ್ಲಿ ನೋಡಿರಿ 2 ಸ್ಟ್ರೋಕ್ ಇಂಜಿನ್ ಅಂತಂದ್ರೆ ಇವುಗಳನ್ನು ನಾವು ವಾಹನದಲ್ಲಿ ಏನು ಮಾಡೋದಿಲ್ಲ ರೀ, ಸದ್ಯ ಮಟ್ಟಿಗೆ ಬಳಕೆ ಮಾಡ್ತಾ ಇಲ್ಲ. ಓಕೆ, ಇವುಗಳನ್ನು ನೀವು ಸಣ್ಣ ಮಕ್ಕಳಿಗೆ ಸ್ಕೂಟ್ರದ್ದು ಇರ್ತಾವಲ್ಲ ಅಂಥಲ್ಲೇ, ಮತ್ತು ಇಲ್ಲಾಂದ್ರೆ ಈ ಕಟಿಂಗ್ ಮಷೀನ, ಓಕೆ, ಸ್ವಲ್ಪ ಸ್ಟೇಷ್ನರಿ ಇಂಜಿನ್ಸ್ ಒಳಗಡೆ, ಬೋರ್ಡ್ಸ್ ಒಳಗಡೆ, ಸಣ್ಣ ಸಣ್ಣ ಮಷೀನ್ಗಳಲ್ಲಿ, ಓಕೆ, ಸೊ ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿ ಬೇಕಾದಾಗ ಮಾತ್ರ ನಾವು ಏನು ಮಾಡ್ತೀವಿ, ಇವುಗಳನ್ನು ಬಳಸ್ತೀವಿ. ಓಕೆ, ಸೊ ನೆಕ್ಸ್ಟ್ ಬರ್ತದೆ ರೀ 4 ಸ್ಟ್ರೋಕ್ ಇಂಜಿನ್. ನಾವು ಕಾರ್ಸ್ ಒಳಗಡೆ, ಟ್ರಕ್ಸ್ ಒಳಗಡೆ, ಟ್ರ್ಯಾಕ್ಟರ್ಸ್, ಬಸ್, ಲಾರಿ, ಓಕೆ, ಡಂಪರ್, ಇಲ್ಲೆಲ್ಲ ಏನು ಮಾಡ್ತೀವಿ ನಾವು ಬಳಸ್ತೇವೆ. ಸೊ ಇದಕ್ಕೆ ಇಂಟರ್ನಲ್ ಕಂಬಷನ್ ಇಂಜಿನ್ ಯಾಕೆ ಅಂತೀವಪ್ಪ ಅಂತಂದ್ರೆ, ನಾ ಇಲ್ಲೊಂದು ಸಣ್ಣ ಫೋಟೋ ಹಾಕೇನಿ ರೀ.
ಫ್ಯೂಲ್ ಈಸ್ ಬರ್ಂಟ್ ಇನ್ಸೈಡ್ ದ ಇಂಜಿನ್. ಅಂದ್ರೆ ಸೊ ಇದ್ರೊಳಗಡೆ ಫ್ಯೂಲ್ ಏನಾಗ್ತೈತೆ ರೀ, ಇಂಜಿನ್ ಒಳಗಡೆ ಏನಾಗ್ತೈತೆ ರೀ, ದಹನ ಕ್ರಿಯೆಗೆ ಒಳಪಡ್ತೈತಿ. ಹೀಗಾಗಿ ಇದಕ್ಕೆ ನಾವೇನಂತೇವೆ ರೀ, ಇಂಟರ್ನಲ್ ಕಂಬಷನ್ ಇಂಜಿನ್ ಅಂತ ಏನು ಮಾಡ್ತೇವೆ, ಕರಿತೇವೆ. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ನಿಮ್ಗೆ ನಾನು ಇಂಜಿನ್ನ ಚಿತ್ರ ಕೊಟ್ಟೇನೆ ರೀ. ಸೊ ಇಲ್ಲಿ ನಾನು ನಿಮ್ಗೆ ಭಾಗಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಒಳಗೆ ಫಸ್ಟ್ ಕೇಳ್ತಾನೆ ರೀ, ಇಂಜಿನ್ ಮಾಡೆಲ್ನಲ್ಲಿರ್ತಕ್ಕಂಥ ಭಾಗಗಳು ಮತ್ತು ಇಂಜಿನ್ನ ಭಾಗಗಳನ್ನು ಏನು ಮಾಡ್ತಾನೆ ರೀ ಕೇಳ್ತಾನೆ. ಸೊ ಇಲ್ಲಿ ನೋಡಿರಿ, ಇದಕ್ಕೇನಂತೀವ್ರಿ ನಾವು ಇಂಟೇಕ್ ಮ್ಯಾನಿಫೋಲ್ಡ್, ಇದಕ್ಕೇನಂತೀವ್ರಿ ನಾವು ಎಕ್ಸಾಸ್ಟ್ ಮ್ಯಾನಿಫೋಲ್ಡ್. ಓಕೆ, ಇದಕ್ಕೇನಂತೀವ್ರಿ ನಾವು ಇಂಟೇಕ್ ವಾಲ್, ಇದಕ್ಕೆ ಎಕ್ಸಾಸ್ಟ್ ವಾಲ್, ಇದಕ್ಕೇನಂತೀವ್ರಿ ನಾವು ಸ್ಪಾರ್ಕ್ ಪ್ಲಗ್. ಸಪೋಸ್ ಇದು ಡೀಸೆಲ್ ಇಂಜಿನ್ ಆಗಿತ್ತಂದ್ರೆ ಇಲ್ಲೇನಿರ್ತೈತೆ ರೀ ನಿಮಗೆ ಫ್ಯೂಲ್ ಇಂಜೆಕ್ಟರ್ ಇರ್ತೈತಿ. ಓಕೆ, ಸೊ ಇಟ್ಸ್ ಡಿಪೆಂಡ್ಸ್ ಆನ್ ಇಂಜಿನ್. ಪೆಟ್ರೋಲ್ ಇಂಜಿನ್ ಇದ್ದಿದ್ರೆ ಸ್ಪಾರ್ಕ್ ಪ್ಲಗ್ ಇರ್ತೈತೆ ರೀ, ಡೀಸೆಲ್ ಇಂಜಿನ್ ಇದ್ದರೆ ಫ್ಯೂಲ್ ಇಂಜೆಕ್ಟರ್ ಇರ್ತೈತೆ. ಓಕೆ, ಸೊ ಇಲ್ಲಿದಲ್ಲ ಇದಕ್ಕೆ ನಾವು ಕಂಬಷನ್ ಚೇಂಬರ್ ಅಂತ ಕರಿತೀವಿ. ಅಂದರೆ ಗಾಳಿ ಮತ್ತು ಇಂಧನ ಮಿಶ್ರಣ ಇಲ್ಲೇ ಏನಾಕಿರ್ತೈತೆ ರೀ, ಬರ್ನ್ ಆಕೈತೆ ರೀ, ಕಂಬಷನ್ ಚೇಂಬರ್ ಅಂತೇವೆ ರೀ. ಸೊ ಇದಕ್ಕೆ ನಾವು ಸಿಲಿಂಡರ್ ಅಂತೇವೆ ರೀ. ಓಕೆ, ಇದಕ್ಕೆ ಏನ್ರಿದೆ, ಇದೆ ಸಿಲಿಂಡರ್. ಸೊ ಇದೆ ಪಿಸ್ಟನ್. ಓಕೆ, ಸೊ ಇವು ಪಿಸ್ಟನ್ ರಿಂಗ್ಸ್ ರೀ, ಪಿಸ್ಟನ್ ರಿಂಗ್ಸ್. ಓಕೆ, ಇದೆ ಕನೆಕ್ಟಿಂಗ್ ರಾಡ್, ಇದೆ ಕ್ರ್ಯಾಂಕ್ ಶಾಫ್ಟ್. ಓಕೆ, ಸೊ ಈ ಪೋರ್ಷನ್ ಇದೇನ್ರಿದೆ ಕ್ರ್ಯಾಂಕ್ ಕೇಸ್. ಓಕೆ, ಸೊ ಇಲ್ಲಿ ಒಂದು ರೌಂಡ್ ಕಲರ್ ಐತಲ್ರಿ, ಇದಕ್ಕೆ ಪಿಸ್ಟನ್, ಇದಕ್ಕೇನಂತೀವ್ರಿ ನಾವು ಪಿಸ್ಟನ್ ಪಿನ್ ಅಂತ ಕರಿತೇವೆ. ಓಕೆ, ನಿಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು. ಅವರು ಭಾಗಗಳನ್ನ ಕೇಳಿದಾಗ ಏನು ಮಾಡಿರಿ, ನಿರಾಳವಾಗಿ ಏನು ಮಾಡಿರಿ, ಭಾಗಗಳನ್ನ ಎಕ್ಸ್ಪ್ಲೇನ್ ಮಾಡಿರಿ. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಒಂದೊಂದೇ ಭಾಗಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಂಟೇಕ್ ಮ್ಯಾನಿಫೋಲ್ಡ್, ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಅವನ್ನೆಲ್ಲ ಸೊ ನೋಡ್ತಾ ಹೋಗೋಣ. ಸೊ ನೋಡಿರಿ, ಇಂಟೇಕ್ ಮ್ಯಾನಿಫೋಲ್ಡ್. ಸೊ ಇಂಟೇಕ್ ಮ್ಯಾನಿಫೋಲ್ಡ್ ಅಂತಂದರೆ ಇದು ಇಲ್ಲಿ ನೀವು ನೋಡ್ಬೋದು. ಸೊ ಇದನ್ನು ಎದಕ್ಕೆ ಕನೆಕ್ಟ್ ಇಟ್ಟಿರ್ತೇವೆ ಅಂತಂದ್ರೆ ನಾವು ಸಕ್ಷನ್ ಸ್ಟ್ರೋಕ್ನಲ್ಲಿ ಗಾಳಿ ಮತ್ತು ಇಂಧನ ಮಿಶ್ರಣ ಏನಾಗಬೇಕು ರೀ, ಇಂಜಿನ್ನ ಸಿಲಿಂಡರ್ ಒಳಗಡೆ ಹೋಗಬೇಕು. ಅದಕ್ಕೋಸ್ಕರ ಇಂಟೇಕ್ ಮ್ಯಾನಿಫೋಲ್ಡನ್ನು ಏನು ಮಾಡಿರ್ತೇವೆ, ನಾವು ಜೋಡಣೆ ಮಾಡಿರ್ತೀವಿ. ಇದರ ಒಂದು ಎಂಡಿಗೆ ಏನಿರ್ತೈತೆ ರೀ, ಏರ್ ಫಿಲ್ಟರ್ ಕನೆಕ್ಟ್ ಇರ್ತೈತಿ. ಓಕೆ, ಸೊ ಈ ಥರ ಏರ್ ಫಿಲ್ಟರ್ ಕನೆಕ್ಟ್, ಏರ್ ಏನಾಗ್ತೈತೆ ರೀ, ಈ ಥರ ಬಂದು ಏನಾಗ್ತೈತೆ ರೀ, ಏರ್ ಫಿಲ್ಟರ್ ಒಳಗೆ ಏನಾಗ್ತೈತೆ ರೀ, ಕ್ಲೀನಾಗಿ ಆಮೇಲೆ ಏನಾಗ್ತೈತೆ ರೀ, ಇಂಟೇಕ್ ಮ್ಯಾನಿಫೋಲ್ಡಿಗೆ ಬರ್ತೈತೆ. ಸೊ ಇಲ್ಲಿ ಬಂದ ಪ್ರತಿಯೊಂದು ಸಿಲಿಂಡ್ರಿಗೆ ಏನಾಗ್ತೈತೆ ರೀ, ಇದು ಸಪ್ಲೈ ಆಗ್ತೈತೆ. ಓಕೆ, ಅರ್ಥಾತ್ ರೀ, ಏರ್ ಫಿಲ್ಟರ್ ಕ್ಲೀನ್ ಆಗೈತೆ. ಸೊ ಇಲ್ಲಿ MPFI ಒಳಗೆ ಏನಾಕೈತೆ ರೀ, ಇಲ್ಲೇ ಇಂಟೇಕ್ ಮ್ಯಾನಿಫೋಲ್ಡ್ ಒಳಗೆ ಏನಾಕೈತೆ ರೀ, ಫ್ಯೂಲ್ ಇಂಜೆಕ್ಷನ್ ಆಗ್ತೈತೆ. ಓಕೆ, ಸೊ ಒಂದು ನಿರ್ಣಾಯಕ ಇಂಜಿನ್ ಘಟಕವಾಗಿದ್ದು ದಹನಕ್ಕಾಗಿ ಪ್ರತ್ಯೇಕ ಸಿಲಿಂಡರ್ಗಳಿಗೆ ಗಾಳಿಯನ್ನು ಅಥವಾ ನೇರ ಇಂಜಿನ್ಗಳಲ್ಲಿ ಗಾಳಿ ಮತ್ತು ಇಂಧನವನ್ನು ಮಿಶ್ರಣವನ್ನು ಸಮವಾಗಿ ವಿತರಿಸಲು ಬಳಸಲಾಗುತ್ತದೆ. ಓಕೆ, ಸೊ ಇದೇನು ರೀ, ಇದು ಪೈಪ್ಗಳನ್ನು ಒಳಗೊಂಡಿರ್ತೈತಿ. ಪ್ರತ್ಯೇಕ ಸಿಲಿಂಡರ್ಗಳಿಗೆ ಇಲ್ಲೊಂದು ಐತಿ, ಇಲ್ಲೊಂದು ಐತಿ, ಇಲ್ಲೊಂದು ಐತಿ ಮತ್ತು ಇಲ್ಲೊಂದು ಐತಿ. ಪ್ರತ್ಯೇಕ ಸಿಲಿಂಡರ್ಗಳಿಗೆ ಗಾಳಿ ಅಥವಾ ಗಾಳಿ ಮತ್ತು ಇಂಧನ ಮಿಶ್ರಣವನ್ನು, ಗಾಳಿ ಎಲ್ಲಿ ರೀ, ಡೀಸೆಲ್ ಇಂಜಿನ್ ಇತ್ತಂದ್ರೆ ಗಾಳಿಯನ್ನು ಕಳಿಸ್ಕೊಡ್ತೈತೆ ರೀ. ಪೆಟ್ರೋಲ್ ಇಂಜಿನ್ ಇತ್ತಂದ್ರೆ ಗಾಳಿ ಮತ್ತು ಇಂಧನ ಮಿಶ್ರಣವನ್ನು ಏನು ಮಾಡ್ತೈತೆ ರೀ, ಇದು ಸರಬರಾಜು ಮಾಡಲು, ಎಲ್ಲಿಗೆ, ಇಂಜಿನ್ ಸಿಲಿಂಡರ್ಗಳಿಗೆ ಸರಬರಾಜು ಮಾಡಲು ನಾವು ಏನು ಮಾಡ್ತೀವಿ, ಇದನ್ನು ಬಳಸ್ತೀವಿ. ಓಕೆ, ಸೊ ನೆಕ್ಸ್ಟ್ ಬರ್ತೈತೆ ರೀ, ಇಂಜಿನ್ ದಕ್ಷತೆ, ಶಕ್ತಿ ಮತ್ತು ಕಾರ್ಯಕ್ಷಮತೆಯನ್ನು ಅತ್ಯುತ್ತಮವಾಗಿ ಇದೇನು ಮಾಡ್ತೈತೆ ರೀ, ಅತ್ಯುತ್ತಮವಾಗಿಸಲು ಇದು ಅತ್ಯಗತ್ಯ. ಅಂದರೆ ಸೊ ಇದಿತ್ತಪ್ಪ ಅಂತಂದರೆ ಸರಿಯಾಗಿ ಏನಾಗ್ತೈತೆ ರೀ, ಇಂಜಿನ್ ಪ್ರಾಪರಾಗಿ ಏನಾಗ್ತೈತೆ ರೀ, ವರ್ಕ್ ಆಗ್ತೈತೆ. ಯಾಕಂದ್ರೆ ಪ್ರತಿಯೊಂದು ಸಿಲಿಂಡ್ರಿಗೆ ಏನು ಮಾಡ್ಬೇಕು ರೀ, ಇದು ಗಾಳಿ ಮತ್ತು ಇಂಧನ ಮಿಶ್ರಣವನ್ನು ಏನು ಮಾಡಬೇಕು, ಸರಿಯಾಗಿ ಕಳಿಸಿ ಕೊಡಬೇಕು. ಓಕೆ, ಸೊ ಇದನ್ನು ನಾವು ಇಲ್ಲಿ ನೀವು ಇದರ ಚಿತ್ರವನ್ನು ಕೊಟ್ಟಿದ್ದೀನಿ. ಇಲ್ಲಿ ನೀವು ಇಲ್ಲಿ ಇಂಟೇಕ್ ಮ್ಯಾನಿಫೋಲ್ಡ್ನ ಚಿತ್ರವನ್ನು ನೋಡ್ಬೋದು. ನಿಮಗೆ ಇಷ್ಟೆಲ್ಲ ಹೇಳೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಸಿಂಪಲಾಗಿ ಹೇಳ್ಬೋದು, ಪ್ರತಿಯೊಂದು ಸಿಲಿಂಡರ್ಗೆ ಗಾಳಿ ಮತ್ತು ಇಂಧನ ಮಿಶ್ರಣವನ್ನು ಸರಬರಾಜು ಮಾಡಲು ನಾವೇನು ಮಾಡ್ತೀವಿ, ಇಂಟೇಕ್ ಮ್ಯಾನಿಫೋಲ್ಡನ್ನು ಬಳಸ್ತೇವೆ ಅಂತ ನೀವು ಎಷ್ಟು ಹೇಳಿದ್ರು ಸಾಕು. ಓಕೆ, ನೆಕ್ಸ್ಟ್ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್. ಸೊ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಅಂತಂದರೆ, ಸೊ ಇಲ್ಲಿ ಒಂದು ಸಿಲಿಂಡರ್ ಇದೆ, 1 2 3 4 5 ಸಿಲಿಂಡರ್ ಇದೆ. ಇಲ್ಲಿ 1 ಇದೆ, 2 ಇದೆ, 3 ಇದೆ. ಈ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಏನಂದರೆ, ಇದು ಎಕ್ಸಾಸ್ಟ್ ಸ್ಟ್ರೋಕ್ನಿಂದ ಏನು ಗಾಳಿ ಮತ್ತು ಇಂಧನ ಮಿಶ್ರಣ, ಸುಟ್ಟಂಥ ಗಾಳಿ ಮತ್ತು ಇಂಧನ ಮಿಶ್ರಣ ಏನಾಗುತ್ತೆ, ಸೊ ಇದರ ಮುಖಾಂತರ ಏನಾಗ್ತದೆ, ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಮುಖಾಂತರ ಹೊರಗಡೆ ಬರುತ್ತೆ. ಹೊರಗಡೆ ಬಂದು ಇದು ಎಲ್ಲಿ ಹೋಗುತ್ತೆ, ಸೀದಾ ನೇಚರ್ಗೆ ಏನಾಗುತ್ತೆ ಅಂದರೆ ವಾತಾವರಣಕ್ಕೆ ಏನಾಗುತ್ತೆ, ಇದು ರಿಲೀಸ್ ಆಗ್ತೈತಿ. ಸೊ ಇದನ್ನು ನಾವು ತುಂಬಾ ಗಟ್ಟಿಯಾದ ಲೋಹಗಳಿಂದ ಏನು ಮಾಡಿರ್ತೀವಿ ರೀ, ತಯಾರು ಮಾಡಿರ್ತೀವಿ. ಯಾಕಂದರೆ ಸೊ ಇಲ್ಲಿ ಏನಿರ್ತೈತೆ ರೀ, ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸರ್ ಬರ್ನ್ ಆಗಿರ್ತಕ್ಕಂಥ ಹೊಗೆ, ಸೊ ಅಥವಾ ನಾವು ಎಮಿಷನ್ ಅಂತ ಕರಿತೇವೆ, ಅದು ಮೂಮೆಂಟ್ ಆಗುತ್ತೆ ಇದರಲ್ಲಿ. ಸೊ ಇದಕ್ಕೆ
ಅದನ್ನು ವಿತ್ಸ್ಟ್ಯಾಂಡ್ ಮಾಡಲಿಕ್ಕೆ, ಆ ಪ್ರೆಷರನ್ನು ವಿತ್ಸ್ಟ್ಯಾಂಡ್ ಮಾಡಲಿಕ್ಕೆ ನಾವು ಚಲೋ ಮಟೀರಿಯಲಿಂದ ಏನು ಮಾಡಿರ್ತೀವಿ ರೀ, ಎಕ್ಸಾಸ್ಟ್ ಮ್ಯಾನಿಫೋಲ್ಡನ್ನು ತಯಾರು ಮಾಡಿರ್ತೀವಿ. ಓಕೆ, ಸೊ ಇಲ್ಲಿ ಕೊಟ್ಟಾನ್ರಿ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್. ಇದು ಒಂದು ನಿರ್ಣಾಯಕ ಇಂಜಿನ್ ಘಟಕವಾಗಿದ್ದು, ಓಕೆ, ಇದು ಬಹು ಸಿಲಿಂಡರ್ಗಳಿಂದ ಬಿಸಿ ಎಕ್ಸಾಸ್ಟ್ ಅನಿಲಗಳನ್ನು ಸಂಗ್ರಹಿಸಿ ಉಳಿದ ಎಕ್ಸಾಸ್ಟ್ ಸಿಸ್ಟಮ್ಗೆ ಕರೆದೊಯ್ಯುವ ಒಂದೇ ಪೈಪ್ಗೆ ನಿರ್ದೇಶಿಸುತ್ತದೆ. ಅಂದರೆ ಎಲ್ಲ ಪೈಪ್ಗಳಿಂದ ಏನು ಮಾಡ್ತೈತ್ರಿ, ಸಂಗ್ರಹಣೆ ಮಾಡ್ತೈತಿ. ಸಂಗ್ರಹಣೆ ಮಾಡಿ ಏನು ಮಾಡ್ತೈತ್ರಿ, ಒಂದೇ ಪೈಪ್ಗೆ ಕನೆಕ್ಟ್ ಮಾಡ್ತೈತಿ. ಇದ್ರ ಮುಂದೆ ಹೇಳ್ಬೇಕಂದ್ರೆ ಇದ್ರ ಮುಂದೆ ಏನಿರ್ತೈತ್ರಿ, ಈ ಪೈಪ್ ದೊಡ್ಡದಿರ್ತೈತ್ರಿ. ಸೊ ಇದು ನೇಚರ್ ಕನೆಕ್ಟ್ ಇರ್ತೈತಿ. ಇದ್ರ ನಡ್ರಾಕ ಏನಿರ್ತೈತ್ರಿ, ಕೆಟಲೈಟಿಕ್ ಕನ್ವರ್ಟರ್ ಇರ್ತೈತ್ರಿ. ಅದ್ರ ಮುಂದೆ ಏನಿರ್ತೈತ್ರಿ, ಮಫ್ಲರ್ ಇರ್ತೈತಿ. ಓಕೆ, ಮಫ್ಲರ್ ಆಗಿಂದ ಸೀದಾ ಏನಾಗ್ತೈತ್ರಿ, ಇದು ನೇಚರ್ಗೆ ಏನಾಗ್ತೈತ್ರಿ, ಇದು ರಿಲೀಸ್ ಆಗ್ತೈತೆ. ಓಕೆ, ಸೊ ಈ ಥರ ಇದು ತೀವ್ರ ಶಾಖ ಮತ್ತು ಒತ್ತಡವನ್ನು ತಡೆದುಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ. ಓಕೆ, ನಾನು ಆಗಲೇ ಹೇಳಿದೆ ನಿಮಗೆ, ಹೈ ಪ್ರೆಷರ್ನ ವಿತ್ಸ್ಟ್ಯಾಂಡ್ ಮಾಡಲು ಏನು ಮಾಡ್ತೇವೆ ನಾವು, ಇದನ್ನು ತಯಾರು ಮಾಡಿರ್ತೀವಿ. ಓಕೆ, ವಿಭಿನ್ನ ವಿನ್ಯಾಸಗಳು ಮತ್ತು ಇಂಜಿನ್ ಕಾರ್ಯಕ್ಷಮತೆ ಧ್ವನಿಯ ಮೇಲೆ ಏನು ಮಾಡ್ತೈತ್ರಿ, ಇದು ಪ್ರಭಾವವನ್ನು ಬೀರ್ತೈತೆ. ಓಕೆ, ಸೊ ಇದನ್ನು ಡಿಸೈನ್ ಮತ್ತು ಪ್ರಾಪರ್ ನಾಯ್ಸ್ ಅನ್ನು ಕಡಿಮೆ ಮಾಡಲು ಕೂಡ ಏನು ಮಾಡ್ತೇವೆ ನಾವು, ಇದನ್ನು ಚೆನ್ನಾಗಿ ಡಿಸೈನ್ ಮಾಡ್ತೇವೆ. ಓಕೆ, ಸೊ ನೀವು ಇಷ್ಟು ನಿಮಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ನೀವು ಸಿಂಪಲಾಗಿ ಹೇಳ್ಬೋದು, ಸುಟ್ಟಂಥ ಗಾಳಿ ಮತ್ತು ಇಂಧನ ಮಿಶ್ರಣವನ್ನು, ಓಕೆ, ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಏನು ಮಾಡ್ತೈತೆ ರೀ, ವಾತಾವರಣಕ್ಕೆ ರಿಲೀಸ್ ಮಾಡಲು ಏನು ಮಾಡ್ತಾರೆ ನಾವು ಎಕ್ಸಾಸ್ಟ್ ಮ್ಯಾನಿಫೋಲ್ಡನ್ನು ಬಳಸ್ತೀವಿ. ಸೊ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಒಳಗೆ ಏನಿರ್ತಾವೆ ರೀ, ಸರಳವಾದ ಪೈಪ್ಗಳಿರ್ತಾವೆ. ಆ ಪೈಪ್ಗಳಿಂದ ನಾವೇನು ಮಾಡ್ತೀವಿ, ಒಂದು ದೊಡ್ಡ ಪೈಪಿಗೆ ಎಲ್ಲ ಗಾಳಿಯನ್ನು ಕಳಿಸಿ ಅಲ್ಲಿಂದ ಏನು ಮಾಡ್ತಾರೆ ನಾವು ಅದನ್ನು ನೇಚರ್ಗೆ ಸರಬರಾಜು ಮಾಡ್ತೀವಿ. ಎಷ್ಟು ಗೊತ್ತಿದ್ರೆ ನಿಮಗೆ ಸಾಕು. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಇಂಟೇಕ್ ವಾಲ್. ಸೊ ಇಲ್ಲಿದೆ ಇಂಟೇಕ್ ವಾಲ್. ಇಂಟೇಕ್ ವಾಲ್ ಅಂದರೆ ಇಲ್ಲಿ ನೀವು ನೋಡ್ಬೋದು, ಇದು ಪಾಪೆಟ್ ವಾಲ್ ಅಂತ ಕರಿತೀವಿ ಇದಕ್ಕೆ ನಾವು. ಸೊ ಇಂಜಿನ್ನ ಇದಕ್ಕೆ ನಾವೆಲ್ಲ ಏನು ಮಾಡ್ತೇವೆ, ಪಾಪೆಟ್ ವಾಲ್ ಯೂಸ್ ಮಾಡ್ತೀವಿ. ಇಲ್ಲಿ ನೀವು ನೋಡ್ಬೋದು. ಸೊ ಇದರ ಉದ್ದೇಶ ಏನಪ್ಪ ಅಂತಂದ್ರೆ, ಗಾಳಿ ಮತ್ತು ಇಂಧನ ಮಿಶ್ರಣ, ಓಕೆ, ಸಕ್ಷನ್ ಸ್ಟ್ರೋಕ್ನಲ್ಲಿ ಎಷ್ಟು ಪ್ರಮಾಣದ್ದು ಬರಬೇಕು ಮತ್ತು ಎಷ್ಟು ಬರಬೇಕು, ಯಾವ ಟೈಮಿಗೆ ಬರಬೇಕು ಅನ್ನೋದನ್ನು ಏನು ಮಾಡ್ತಿದ್ರಿ, ಇದು ಡಿಸೈಡ್ ಮಾಡ್ತೀವಿ. ಓಕೆ, ಸೊ ಯಾವ ಸ್ಟ್ರೋಕ್ ಒಳಗಡೆ ರೀ, ಸಕ್ಷನ್ ಸ್ಟ್ರೋಕ್ ಒಳಗಡೆ. ಯಾಕಪ್ಪ ಅಂತಂದರೆ ದಿಸ್ ಈಸ್ ಇಂಟೇಕ್ ವಾಲ್. ಓಕೆ, ಸೊ ಇಂಟೇಕ್ ವಾಲ್ವ್ ಏನಿರ್ತೈತಪ್ಪ ಅಂತಂದರೆ ಎಕ್ಸಾಸ್ಟ್ ವಾಲ್ಗಿಂತ ಏನಿರ್ತೈತೆ ರೀ, ದೊಡ್ಡದಿರ್ತೈತೆ, ಬಿಗ್ ಸೈಜ್ ಇರ್ತೈತೆ. ಓಕೆ, ಸೊ ನೆಕ್ಸ್ಟ್, ದಹನ ಕೊಠಡಿ ಒಳಗಡೆ ಗಾಳಿ ಮತ್ತು ಇಂಧನದ ಮಿಶ್ರಣವನ್ನು ಹರಿವನ್ನು, ಓಕೆ, ನಿಯಂತ್ರಿಸುವ ಆಂತರಿಕ ದಹನಕಾರಿ ಇಂಜಿನ್ನಲ್ಲಿ ಇಂಟೇಕ್ ಕವಾಟವು ನಿರ್ಣಾಯಕ ಅಂಶವಾಗಿದೆ. ಓಕೆ, ನಾನು ಹೇಳಿದ್ನಲ್ಲ ಈಗ, ಸೊ ಗಾಳಿ ಮತ್ತು ಇಂಧನದ ಮಿಶ್ರಣವನ್ನು ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹರಿಯಲು ಬಿಡಬೇಕು, ಎಷ್ಟು ಪ್ರಮಾಣದ ಗಾಳಿ ಮತ್ತು ಇಂಧನ ಮಿಶ್ರಣ ಏನಾಗಬೇಕು, ಇಂಜಿನ್ ಸಿಲಿಂಡರ್ ಒಳಗೆ ಎಂಟರ್ ಆಗಬೇಕು ಅನ್ನೋದನ್ನು ಏನು ಮಾಡ್ತೈತೆ ರೀ, ಇಂಟೇಕ್ ವಾಲ್ವ್ ಏನು ಮಾಡ್ತೈತೆ ರೀ, ಡಿಸೈಡ್ ಮಾಡ್ತೈತಿ. ಓಕೆ, ಸಾಮಾನ್ಯವಾಗಿ ಕ್ರ್ಯಾಂಕ್ಶಾಫ್ಟ್ನಿಂದ ನಿಯಂತ್ರಿಸಲ್ಪಡುವ ಇದರ ನಿಖರವಾದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯು ಇಂಜಿನ್ನ ಕಾರ್ಯಕ್ಷಮತೆ, ಉತ್ಪಾದನೆ ಮತ್ತು ಇಂಧನ ದಕ್ಷತೆಗೆ ಏನಾಗುತ್ತೆ, ಅತ್ಯಗತ್ಯ ಅಂತ ಕೊಟ್ಟಿದ್ದಾರೆ ಅವರು. ಅಂದರೆ ಸೊ ಇದನ್ನು ನಾವೇನು ಮಾಡ್ತೇವೆ ಅಂತಂದ್ರೆ ಕ್ರ್ಯಾಂಕ್ಶಾಫ್ಟ್, ಓಕೆ, ಕ್ರ್ಯಾಂಕ್ಶಾಫ್ಟ್ನಿಂದ ಏನು ಮಾಡ್ತೀವಿ, ಇದಕ್ಕೆ ಕ್ಯಾಮ್ಶಾಫ್ಟಿಗೆ ಏನು ಮಾಡಿರ್ತೇವೆ ನಾವು, ಸೊ ಒಂದು ಟೈಮಿಂಗ್ ಚೈನ್ ಬೆಲ್ಟ್ ಅಂತ ಇರುತ್ತೆ, ವಿ ಬೆಲ್ಟ್ ಅಂತ ಕರಿತೇವೆ ನಾವು. ಅದ್ರ ಮುಖಾಂತರ ಏನು ಮಾಡ್ತೇವೆ ನಾವು, ಇದನ್ನು ಈ ವಾಲ್ವ್ಗಳನ್ನು ಆಪ್ರೇಟ್ ಮಾಡ್ತೀವಿ. ಓಕೆ, ಕ್ಯಾಮ್ ಲೋಬಿಂದ ಏನಾಗ್ತೈತೆ ರೀ, ರಾಕರ್ ಆರ್ಮಿಂದ ಏನಾಗ್ತೈತೆ ರೀ, ವಾಲ್ ಸ್ಪ್ರಿಂಗಿಂದ ವಾಲ್ವು, ಈ ಥರ ಏನಾಗ್ತೈತೆ ರೀ, ಆಪ್ರೇಟ್ ಆಗ್ತೈತಿ. ಇದರ ಕೆಲಸ ಏನಪ್ಪ ಅಂತಂದ್ರೆ ಗಾಳಿ ಅಥವಾ ಗಾಳಿ ಮತ್ತು ಇಂಧನದ ಮಿಶ್ರಣದ ಪ್ರಮಾಣ ಮತ್ತು ಸಮಯವನ್ನು ಇದೇನು ಮಾಡ್ತೈತೆ ರೀ, ನಿಯಂತ್ರಣ ಮಾಡ್ತೈತೆ. ಓಕೆ, ನೆಕ್ಸ್ಟ್ ಎಕ್ಸಾಸ್ಟ್ ವಾಲ್. ಸೊ ಎಕ್ಸಾಸ್ಟ್ ವಾಲ್ದ ಕೆಲಸ ಏನಪ್ಪ ಅಂದ್ರೆ, ದಹನ ಸಂಭವಿಸಿದ ನಂತರ, ಅಂದರೆ ಎಕ್ಸಾಸ್ಟ್ ಅಂತಂದರೆ ಸೊ ಕಂಪ್ರೆಷನ್ ಅಥವಾ ಪವರ್ ಸ್ಟ್ರೋಕ್ ಆದ ನಂತರ ಇದೇನು ಮಾಡ್ತೈತೆ ರೀ, ಸಿಲಿಂಡರ್ನಿಂದ ಉತ್ಪತ್ತಿಯಾದ ನಿಷ್ಕಾಸ ಅನಿಲಗಳನ್ನು ಹೊರಹಾಕಲು ಏನು ಮಾಡ್ತೈತೆ ರೀ, ಇದು ನಿಷ್ಕಾಸ ಕವಾಟವು ಏನು ಮಾಡ್ತೈತೆ ರೀ, ನಿರ್ಣಾಯಕ ಅಂಶವಾಗಿದೆ ಅಂತ ಕೊಟ್ರೆ. ಅಂದರೆ ಸರಳವಾಗಿ ಹೇಳಬೇಕಪ್ಪ ಅಂತಂದರೆ, ಸೊ ಪವರ್ ಸ್ಟ್ರೋಕ್ನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಹೀಟ್, ಸೊ ಹೀಟ್ ಉತ್ಪಾದನೆ ಆತಂದ್ರೆ ಅಲ್ಲಿ ಏನೇನೊಂದು ವಸ್ತು ಉತ್ಪಾದನೆ ಆಕೈತೆ ರೀ, ಎಮಿಷನ್. ಏನು ರೀ, ಎಮಿಷನ್. ಈ ಎಮಿಷನನ್ನು ನಾವೇನು ಮಾಡ್ತೇವೆ ರೀ, ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಮುಖಾಂತರ ನಾವೇನು ಮಾಡ್ಬೇಕು ರೀ, ಇದನ್ನು ಹೊರಗಡೆ, ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಮುಖಾಂತರ ಇದನ್ನು ಏನು ಮಾಡ್ಬೇಕು ನಾವು, ಹೊರಗಡೆ ಹಾಕ್ಬೇಕು. ಹೊರಗಡೆ ಯಾವಾಗ ಹಾಕೈತಪ್ಪ ಅಂದರೆ, ಎಕ್ಸಾಸ್ಟ್ ಸ್ಟ್ರೋಕ್ ಒಳಗಡೆ ಈ ಎಕ್ಸಾಸ್ಟ್ ವಾಲ್ವ್ ಏನು ಮಾಡ್ತೈತೆ ರೀ, ಓಪನ್ ಆಗ್ತೈತೆ. ಓಕೆ, ಎಕ್ಸಾಸ್ಟ್ ವಾಲ್ವ್ ಓಪನ್ ಅಂತಂದ್ರೆ ಸೊ ಸುಟ್ಟಂಥ ಗಾಳಿ ಮತ್ತು ಇಂಧನ ಮಿಶ್ರಣ ಏನಾಕೈತೆ ರೀ, ಹೊರಗಡೆ ಹೋಗ್ತೈತೆ. ಸೊ ಸುಟ್ಟಿರುವ ಗಾಳಿ ಮತ್ತು ಇಂಧನದ ಮಿಶ್ರಣವನ್ನು, ಓಕೆ, ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ಗೆ, ಓಕೆ, ರವಾನಿಸಲು ಅಥವಾ ಕಳಿಸಲು ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖ ಏನ್ರಿ ಇದೆ ಘಟಕ. ಓಕೆ, ಇದರ ನಿಖರವಾದ ಸಮಯವನ್ನು ಏನು ಮಾಡ್ತೇವೆ ನಾವು, ಇಂಜಿನ್ ಕ್ಯಾಮ್ಶಾಫ್ಟ್ ಮೂಲಕ ಏನು ಮಾಡ್ತೇವೆ ನಾವು, ನಿಯಂತ್ರಣ ಮಾಡ್ತೇವೆ. ಓಕೆ, ಕ್ಯಾಮ್ಶಾಫ್ಟ್ ಏನು ಮಾಡ್ತೈತೆ ರೀ, ಯಾವ ಟೈಮ್ ಒಳಗಡೆ ಎಕ್ಸಾಸ್ಟ್ ವಾಲ್ವ್ ಓಪನ್ ಆಗಬೇಕು ಮತ್ತು ಮುಚ್ಚಬೇಕು ಅನ್ನೋದನ್ನು ನಿರ್ಧಾರ
ಮಾಡ್ತೈತೆ. ಓಕೆ, ಸೊ ಇಷ್ಟು ಗೊತ್ತಿದ್ರೆ ನಿಮಗೆ ಸಾಕು. ಇನ್ನೊಂದು ಪಾಯಿಂಟ್, ಸೊ ಎಕ್ಸಾಸ್ಟ್ ವಾಲ್ ಏನಿರ್ತೈತೆ ರೀ ಇಂಟೇಕ್ ವಾಲ್ಗಿಂತ ಏನಿರ್ತೈತೆ ರೀ ಸಣ್ಣದಿರ್ತೈತೆ. ಓಕೆ, ಸೊ ಇಲ್ಲಿ ಹೇಳ್ಬೇಕಂದ್ರೆ ಇಂಟೇಕ್ ವಾಲ್ ಏನಿರ್ತೈತೆ ರೀ ದೊಡ್ಡದಿರ್ತೈತೆ ರೀ, ಎಕ್ಸಾಸ್ಟ್ ವಾಲ್ ಏನಿರ್ತೈತೆ ರೀ ಸಣ್ಣದಿರ್ತೈತೆ, ಈ ಥರ. ಓಕೆ, ನೆಕ್ಸ್ಟ್ ಕ್ಯಾಮ್ ಶಾಫ್ಟ್. ಸೊ ಇಲ್ಲಿ ನೀವು ನೋಡ್ಬೋದು ರೀ ಕ್ಯಾಮ್ ಶಾಫ್ಟ್. ಸೊ ಇದು ಕ್ಯಾಮ್ ಶಾಫ್ಟ್ ಅಂತೇವೆ ರೀ. ಇಲ್ಲಿ ನೀವು ನೋಡ್ಬೋದು, ಇದಕ್ಕೆ ನಾವೇನಂತೇವೆ ರೀ ಕ್ಯಾಮ್ ಲೋಬ್ ಅಂತ ಕರಿತೇವೆ. ಓಕೆ, ಇದನ್ನು ನಾವು ಏನು ಮಾಡ್ತೇವೆ ಅಂದ್ರೆ ಕ್ರ್ಯಾಂಕ್ ಶಾಫ್ಟ್ನಿಂದ, ಸೊ ಈ ಕ್ಯಾಮ್ ಶಾಫ್ಟ್ ಪುಲಿ ಅದಾವೆ ನೋಡ್ರಿ, ಇದೇನು ರೀ ಕ್ಯಾಮ್ ಶಾಫ್ಟ್ ಪುಲಿ ರೀ ಕ್ಯಾಮ್ ಶಾಫ್ಟ್ ಪುಲಿ. ಈ ಕ್ಯಾಮ್ ಶಾಫ್ಟ್ ಪುಲಿಗೆ ಏನು ಮಾಡ್ತೇವೆ ಅಂದ್ರೆ ನಾವು ಕ್ರ್ಯಾಂಕ್ ಶಾಫ್ಟ್ನಿಂದ ಬೆಲ್ಟನ್ನು ಜೋಡಣೆ ಮಾಡಿರ್ತೇವೆ. ಹಿಂಗೆ ಬೆಲ್ಟನ್ನು ಜೋಡಣೆ ಮಾಡಿರ್ತೀವಿ. ಓಕೆ, ಸೊ ಕ್ರ್ಯಾಂಕ್ ಶಾಫ್ಟ್ ಯಾವ ಥರ ರೊಟೇಷನ್ ಮಾಡ್ತೈತಲ್ಲ ಹಾಗೆ ಕ್ಯಾಮ್ ಶಾಫ್ಟ್ ಏನು ಮಾಡ್ತೈತಿ ರೊಟೇಷನ್ ಮಾಡ್ತೈತಿ. ಸೊ ಈ ಕ್ಯಾಮ್ ಲೋಬ್ಗಳ ಕೆಳಗಡೆ ಏನಿರ್ತಾವೆ ಅಂತಂದ್ರೆ ಸ್ಪ್ರಿಂಗ್ಗಳು, ರಾಕರ್ ಆರ್ಮ, ಸ್ಪ್ರಿಂಗ್, ಓಕೆ, ವಾಲ್ಸ್ಗಳೆಲ್ಲ ಇರ್ತಾವೆ. ಸೊ ಇದನ್ನು ಎಕ್ಸಾಕ್ಟ್ಲಿ ಎದಕ್ಕೆ ಬಳಸ್ತೇವೆ ಅಂದ್ರೆ ನಾವು ಇಂಟೇಕ್ ವಾಲ್ ಮತ್ತು ಎಕ್ಸಾಸ್ಟ್ ವಾಲುಗಳನ್ನು ಓಪನ್ ಮತ್ತು ಕ್ಲೋಸ್ ಮಾಡಲು ಏನು ಮಾಡ್ತಾರೆ ನಾವು ಕ್ಯಾಮ್ ಶಾಫ್ಟನ್ನು ಬಳಸ್ತೇವೆ. ಓಕೆ, ಸೊ ನಾವು ಇಲ್ಲೇ ಕೊಟ್ಟಿದ್ದೀನಿ, ಆದರೂ ನೀವು ಸರಳವಾಗಿ ಹೇಳಬೇಕಂತಂದರೆ ಇಂಟೇಕ್ ವಾಲ್ ಮತ್ತು ಎಕ್ಸಾಸ್ಟ್ ವಾಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಓಪನ್ ಮಾಡೋದು ಮತ್ತು ಮುಚ್ಚುವುದು ಏನಾಗಿರ್ತೈತೆ ರೀ ಕ್ಯಾಮ್ ಶಾಫ್ಟ್ನ ಕೆಲಸ ಆಗಿರ್ತೈತೆ. ಓಕೆ, ಸೊ ಇಲ್ಲಿ ಆಂತರಿಕ ದಹನ ಇಂಜಿನ್ಗಳಲ್ಲಿ ತಿರುಗುವ ಇಂಜಿನ್ನ ಘಟಕವಾಗಿದ್ದು ಇದೇನು ಮಾಡ್ತಿರ್ತೈತೆ ರೀ ಕಂಟಿನ್ಯೂಸ್ಲಿ ತಿರುಗ್ತಿರ್ತೈತೆ, ಹಿಂಗೆ ತಿರುಗ್ತಿರ್ತೈತೆ ರೀ. ಇದು ಆಕಾರದ ಹಾಳೆಗಳನ್ನು ಹೊಂದಿದ್ದು ಇದು ಅಂದರೆ ಕ್ಯಾಮ್ ಲೂಬ್ಸ್ ರೀ. ಸೊ ಇಲ್ಲಿ ಕೊಟ್ಟ ನೋಡ್ರಿ, ಸೊ ಕ್ಯಾಮ್ ಲೋಬ್ಸ್ಗಳನ್ನು ಹೊಂದಿದ್ದು ಇದು ಸೇವನೆ ಮತ್ತು ನಿಷ್ಕಾಸ ಕವಾಟಗಳ ನಿಖರವಾದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯನ್ನು ನಿಯಂತ್ರಣ ಮಾಡುತ್ತದೆ. ಅಂದರೆ ಇಂಟೇಕ್ ವಾಲ್ ಮತ್ತು ಎಕ್ಸಾಸ್ಟ್ ವಾಲ್ಗಳು ಯಾವಾಗ ಓಪನ್ ಆಗಬೇಕು ಮತ್ತು ಯಾವಾಗ ಕ್ಲೋಸ್ ಆಗ್ಬೇಕು ಅನ್ನೋದನ್ನು ಏನು ಮಾಡ್ತಿರ್ತೈತೆ ಡಿಸೈಡ್ ಮಾಡ್ತೈತಿ. ಎರಡನೇದು ಏನಂದರೆ ಇದು ಕಂಟಿನ್ಯೂಸ್ಲಿ ಏನು ಮಾಡ್ತಿರ್ತೈತೆ ರೀ ರೊಟೇಟ್ ಆಗ್ತಿರ್ತೈತೆ. ಇದು ರೊಟೇಟ್ ಎದರಿಂದ ಆಗ್ತೈತಪ್ಪ ಅಂತಂದ್ರೆ ಕ್ರ್ಯಾಂಕ್ ಶಾಫ್ಟ್ನ ಚಲನೆಯಿಂದ. ಓಕೆ, ಸೊ ಇಷ್ಟು ಹೇಳ್ರಿ ನೀವು ಸಾಕು. ಓಕೆ, ನೆಕ್ಸ್ಟ್ ಸ್ಪಾರ್ಕ್ ಪ್ಲಗ್. ಸೊ ಇಲ್ಲಿ ನೀವು ನೋಡ್ಬೋದು ರೀ ಸ್ಪಾರ್ಕ್ ಪ್ಲಗ್ ಕೊಟ್ಟೇನೆ ಇಲ್ಲೇ. ಓಕೆ, ಸೊ ಇದು ನಿಮ್ಗೆ ಮಾರ್ಕೆಟ್ ಒಳಗೆ 250 to 500 ರೂಪೀಸ್ ಕೊಟ್ಟರೆ ನಿಮ್ಗೆ ಒಳ್ಳೆ ಸ್ಪಾರ್ಕ್ ಪ್ಲಗ್ ಸಿಗ್ತೈತೆ ರೀ. ಸೊ ನಾನು ನಿಮ್ಗೆ ಹಾಗೆ ನಾಲೆಜ್ ಹೇಳತ್ತೀನಿ. ಓಕೆ, ಸೊ ಸ್ಪಾರ್ಕ್ ಪ್ಲಗ್ದು ಕೆಲಸ ಏನಪ್ಪ ಅಂತಂದ್ರೆ ಆಟ್ ದ ಎಂಡ್ ಆಫ್ ದ ಕಾಂಪ್ರೆಷನ್ ಸ್ಟ್ರೋಕ್ ಇದೇನು ಮಾಡ್ಬೇಕು ರೀ ಇಲ್ಲೇ ಐತೆ ನೋಡ್ರಿ, ಇಲ್ಲಿ ಏನು ಮಾಡ್ಬೇಕು ರೀ ಎಲೆಕ್ಟ್ರಿಕ್ ಸ್ಪಾರ್ಕನ್ನು ಏನು ಮಾಡ್ಬೇಕು ರೀ ಪ್ರೊವೈಡ್ ಮಾಡಬೇಕು. ಓಕೆ, ಅಟ್ ದ ಎಂಡ್ ಆಫ್ ದ ಕಾಂಪ್ರೆಷನ್ ಸ್ಟ್ರೋಕ್ ಇದೇನು ಮಾಡಬೇಕು ಎಲೆಕ್ಟ್ರಿಕ್ ಸ್ಪಾರ್ಕನ್ನು ಪ್ರೊವೈಡ್ ಮಾಡಬೇಕು. ಓಕೆ, ಇದು ಎಲೆಕ್ಟ್ರಿಕ್ ಸ್ಪಾರ್ಕ್ ಪ್ರೊವೈಡ್ ಆಗಬೇಕಂತಂದ್ರೆ ಇದ್ರ ಹಿಂದ್ಗಡೆ ಒಂದು ಏನು ಇರ್ತೈತೆ ರೀ ಇಗ್ನಿಷನ್ ಕಾಯಿಲ್ ಅಂತ ಇರ್ತೈತೆ. ಇಗ್ನಿಷನ್ ಕಾಯಿಲ್ ಏನು ಮಾಡ್ತೈತೆ ರೀ 12 ವೋಲ್ಟಿಂದ 22,000 ವೋಲ್ಟ್ಗೆ ಕರೆಂಟನ್ನು ಏನು ಮಾಡ್ತೈತೆ ರೀ ಜಂಪ್ ಮಾಡ್ತೈತೆ. ಸೊ ಆವಾಗ ಏನಾಗ್ತೈತೆ ರೀ ಸ್ಪಾರ್ಕ್ ಪ್ಲಗ್ನಿಂದ ಎಲೆಕ್ಟ್ರಿಕ್ ಕಿಡಿ ಉತ್ಪಾದನೆ ಆಗೋಕ್ಕೆ ಸಾಧ್ಯ. ಸೊ ಇದರೊಳಗೆ ನಾವು ಯಾವುದೇ ಮದ್ದು ಆಗಲಿ ಕಡ್ಡಿಪಟ್ಟಣದ ಕಿಡಿ ಆಗಲಿ ಏನು ನಾವು ಇದರೊಳಗೆ ಇಟ್ಟಿರೋದಿಲ್ಲ. ಇಟ್ ವಿಲ್ ಓನ್ಲಿ ಜನರೇಟ್ ಎಲೆಕ್ಟ್ರಿಕ್ ಸ್ಪಾರ್ಕ್ ಏನು ಮಾಡ್ತೈತೆ ರೀ ಇದು ಜನ್ರೇಟ್ ಮಾಡ್ತೇವೆ. ನಿಮಗೆ ಸ್ಪಾರ್ಕ್ ಪ್ಲಗ್ ಬಗ್ಗೆ ಕೇಳಿದ್ರೆ ಅಂತಂದ್ರೆ ಹೇಳ್ರಿ ಏನು ಸ್ಪಾರ್ಕ್ ಪ್ಲಗ್. ಸೊ ಏನು ಮಾಡ್ತೈತೆ ರೀ ಅಟ್ ದ ಎಂಡ್ ಆಫ್ ದ ಕಾಂಪ್ರೆಷನ್ ಸ್ಟ್ರೋಕ್ ಇದೇನು ಮಾಡ್ತೈತೆ ರೀ ಎಲೆಕ್ಟ್ರಿಕ್ ಸ್ಪಾರ್ಕನ್ನು ಏನು ಮಾಡ್ತೈತಿ ಜನ್ರೇಟ್ ಮಾಡ್ತೈತಿ. ಎಲೆಕ್ಟ್ರಿಕ್ ಸ್ಪಾರ್ಕ್ ಜನ್ರೇಟ್ ಆಗಕ್ಕೆ ಏನು ಬೇಕು ರೀ, ಸೊ ಈ ಇಂಟರ್ನಲ್ ಇಗ್ನಿಷನ್ ಕಾಯಿಲ್ ಏನು ಮಾಡ್ತೈತೆ ರೀ 12 ವೋಲ್ಟಿಂದ 22,000 ವೋಲ್ಟ್ ಕರೆಂಟನ್ನು ಏನು ಮಾಡ್ತೈತೆ ರೀ ಜಂಪ್ ಮಾಡ್ತೈತಿ. ಇಗ್ನಿಷನ್ ಕಾಯಿಲ್ ಕನ್ನಡದಾಗ ನಾವು ಏನಂತೀವಿ ರೀ ದಹನ ಸುರುಳಿ ಅಂತ ಕರಿತೇವೆ. ಓಕೆ, ಸೊ ಗ್ಯಾಸೋಲಿನ್ ಆಂತರಿಕ ದಹನಕಾರಿ ಇಂಜಿನ್ಗಳಲ್ಲಿ ಸ್ಪಾರ್ಕ್ ಪ್ಲಗ್ ಒಂದು ಪ್ರಮುಖ ಅಂಶವಾಗಿದ್ದು ಅಂದರೆ SI ಇಂಜಿನ್ ಒಳಗೆ ಬಳಸ್ತೇವೆ ನಾವು ಇದನ್ನು. ಓಕೆ, ಮೇನ್ ಪಾಯಿಂಟ್ ಇದು ಸಂಕುಚಿತ ಗಾಳಿ ಮತ್ತು ಇಂಧನ ಮಿಶ್ರಣವನ್ನು ಹೊತ್ತಿಸಲು ವಿದ್ಯುತ್ ಸ್ಪಾರ್ಕನ್ನು ಒದಗಿಸುತ್ತದೆ. ಇಷ್ಟು ಹೇಳಿದರೆ ನೀವು ಸಾಕು. ದಹನ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ ಮತ್ತು ಇಂಜಿನ್ ಶಕ್ತಿಯನ್ನು ನೀಡುತ್ತದೆ. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಫ್ಯೂಲ್ ಇಂಜೆಕ್ಟರ್. ಸೊ ಇಲ್ಲಿ ನೀವು ನೋಡ್ಬೋದು ಫ್ಯೂಲ್ ಇಂಜೆಕ್ಟರ್. ಸೊ ಇದೇನು ಮಾಡ್ತೈತಪ್ಪ ಅಂತಂದ್ರೆ ಇದು ಸೇಮ್ ರೀ ಅಟ್ ದ ಎಂಡ್ ಆಫ್ ದ ಕಾಂಪ್ರೆಷನ್ ಸ್ಟ್ರೋಕ್ ಇದನ್ನು CI ಇಂಜಿನ್ ಒಳಗಡೆ ಬಳಸ್ತೀವಿ ರೀ. ಡೀಸೆಲ್ ಇಂಜಿನ್ ಒಳಗಡೆ ಬಳಸ್ತೀವಿ. ಇದೇನು ಮಾಡ್ತೈತೆ ರೀ ಅಟ್ ದ ಎಂಡ್ ಆಫ್ ದ ಕಾಂಪ್ರೆಷನ್ ಸ್ಟ್ರೋಕ್ ಡೀಸೆಲನ್ನು ಸ್ಪ್ರೇ ಮಾಡ್ತೈತೆ. ಇಲ್ಲ ಐತೆ ನೋಡ್ರಿ ನಾಜಲ್. ಓಕೆ, ಡೀಸೆಲನ್ನು ಏನು ಮಾಡ್ತೈತೆ ರೀ ಹೈ ಪ್ರೆಷರ್ಲಿ ಏನು ಮಾಡ್ತೈತೆ ರೀ ಸ್ಪ್ರೇ ಮಾಡ್ತೈತೆ. ಇದ್ರ ಹಿಂದೆ ಏನಿರ್ತೈತೆ ಗೊತ್ತ್ರಿ ಫ್ಯೂಲ್ ಇಂಜೆಕ್ಷನ್ ಪಂಪ್ ಇರ್ತೈತಿ. ಆ ಫ್ಯೂಲ್ ಇಂಜೆಕ್ಷನ್ ಪಂಪ್ ಏನು ಮಾಡ್ತೈತೆ ರೀ ಹೈ ಪ್ರೆಷರ್ನ ಏನು ಮಾಡ್ತೈತೆ ರೀ ಇದಕ್ಕೆ ಸೆಂಡ್ ಮಾಡ್ತೈತಿ. ಇದೇನು ಮಾಡ್ತೈತೆ ರೀ ಹೈ ಪ್ರೆಷರ್ಲಿ ಏನು ಮಾಡ್ತೈತೆ ರೀ ಇದು ಡೀಸೆಲನ್ನು ಸ್ಪ್ರೇ ಮಾಡ್ತೈತಿ. ಓಕೆ, ಸೊ ಅದಕ್ಕೋಸ್ಕರ ನಾವು ಫ್ಯೂಲ್ ಇಂಜೆಕ್ಟರ್ನ ಬಳಸ್ತೀವಿ. ಫ್ಯೂಲ್ ಇಂಜೆಕ್ಟರ್ ಒಳಗೆ ಏನು ಇರ್ತೈತೆ ರೀ ಒಂದು ನಾಜಲ್ ಇರ್ತೈತಿ. ಆ ನಾಜಲ್ನ ಬಗ್ಗೆನೂ ಏನು ಮಾಡ್ತಾನೆ ಅಂದರೆ ನಿಮಗೆ ಸೆಕೆಂಡ್ PUC ಒಳಗೆ 2 ಮಾರ್ಕ್ಸಿಗೆ ಏನು ಮಾಡ್ತಾನೆ ಒಂದು ಕ್ವಶನ್ನ ಕೇಳ್ತಾನೆ.
ಫ್ಯೂಲ್ ಇಂಜೆಕ್ಟರ್ ನಾಜಲ್ನ ನಳಿಕೆಯ ಬಗ್ಗೆ ಏನು ಮಾಡಿರಿ, ಪ್ರಾಮುಖ್ಯತೆ ಬರೀರಿ ಅಂತೇಳಿ. ಸೊ ಇಲ್ಲಿ ನಾನು ನಿಮ್ಮ ಫ್ಯೂಲ್ ಇಂಜೆಕ್ಟರ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಫ್ಯೂಲ್ ಇಂಜೆಕ್ಟರನ್ನು ಏನು ಮಾಡ್ತೀವ್ರಿ ನಾವು, ಫ್ಯೂಲ್ ಈ ಒಂದು ನಿರ್ಣಾಯಕ ಇಂಜಿನ್ ಘಟಕವಾಗಿದ್ದು ಇದು ಪರಿಣಾಮಕಾರಿಯಾಗಿ ದಹನಕ್ಕಾಗಿ ಇಂಜಿನ್ನ ದಹನ ಕೊಠಡಿ ಅಥವಾ ಸೇವನೆ ವ್ಯವಸ್ಥೆಗೆ ನಿಖರವಾದ ಪ್ರಮಾಣದ ಇಂಧನವನ್ನು ಪರಮಾಣುಗೊಳಿಸುತ್ತದೆ. ಇಂಧನವನ್ನು ಏನು ಮಾಡ್ತೈತ್ರಿ, ಸ್ಪ್ರೇ ಮಾಡ್ತೈತೆ, ತಲುಪಿಸುತ್ತದೆ. ಓಕೆ, ಸರಿಯಾದ ಗಾಳಿ ಮತ್ತು ಇಂಧನ ಮಿಶ್ರಣ ಖಚಿತಪಡಿಸಿಕೊಳ್ಳಿ. ಇದನ್ನು ಇಂಜಿನ್ ನಿಯಂತ್ರಕ ಘಟಕ ಅಂದರೆ ECU ಏನು ಮಾಡ್ತೈತ್ರಿ, ನಿಯಂತ್ರಣ ಮಾಡ್ತೈತ್ರಿ. ಇದು ಹಳೆ ಕಾರ್ಬೊರೇಟರ್ ವ್ಯವಸ್ಥೆಗೆ ಹೋಲಿಸಿದರೆ ಸುಧಾರಿತ ಕಾರ್ಯಕ್ಷಮತೆ ಮತ್ತು ಇಂಜಿನ್ನ ದಕ್ಷತೆಯನ್ನು ಏನು ಮಾಡ್ತೈತ್ರಿ, ಹೆಚ್ಚಿಗೆ ಮಾಡ್ತೈತೆ. ಓಕೆ, ಸೊ ಇದನ್ನು ಈ ಫ್ಯೂಲ್ ಇಂಜೆಕ್ಷನ್ ಪಂಪ್ ಆಗಿರ್ಬೋದು, ಇದ್ರ ಹಿಂದೆ ಬರ್ತೈತ್ರಿ CRDI ಅಂತ ಬರ್ತೈತ್ರಿ. ಓಕೆ, ಕಾಮನ್ ರೈಲ್ ಡೈರೆಕ್ಟ್ ಇಂಜೆಕ್ಷನ್ ಆಗಿರ್ಬೋದು ರೀ, ಕಾಮನ್ ರೈಲ್ ಆಗಿರ್ಬೋದು. ಓಕೆ, ಸೊ ಇದಕ್ಕೆಲ್ಲ ಏನಿರ್ತಾವೆ ಅಂದ್ರೆ ಸೆನ್ಸರ್ಸ್ ಇರ್ತಾವೆ ರೀ. ಆ ಸೆನ್ಸರ್ಗಳೆಲ್ಲ ಎದಕ್ಕೆ ಕನೆಕ್ಟ್ ಇರ್ತಾವೆ ರೀ, ಈ ECUಗೆ ಕನೆಕ್ಟ್ ಇರ್ತಾವೆ. ಓಕೆ, ಸೊ ಈ ECU ಏನು ಮಾಡ್ತೈತೆ ರೀ, ಎಲ್ಲ ಘಟಕಗಳಿಂದ ನಿಯತಾಂಕಗಳನ್ನು ಪಡ್ಕೊಂಡು ವೆಹಿಕಲ್ ಸ್ಪೀಡ್ನ ಅನುಗುಣವಾಗಿ, ಓಕೆ, ರಸ್ತೆ ಪರಿಸ್ಥಿತಿಗೆ ಅನುಗುಣವಾಗಿ ಎಷ್ಟು ಪ್ರಮಾಣದ ಡೀಸೆಲನ್ನು ಸ್ಪ್ರೇ ಮಾಡ್ಬೇಕಂತ ಅನ್ಕೋತೈತಲ್ಲ, ಅಷ್ಟು ಪ್ರಮಾಣದ ಡೀಸೆಲ್ ಏನಾಗ್ತೈತೆ ರೀ, ಇಲ್ಲೇ ಸ್ಪ್ರೇ ಆಗ್ತೈತೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಸಿಲಿಂಡರ್ ಹೆಡ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಸಿಲಿಂಡರ್ ಹೆಡ್ ಅಂತಂದರೆ ಇಲ್ಲಿ ನಾನು ನಿಮಗೆ ಇಂಜಿನ್ನ ಬಗ್ಗೆ ಇಲ್ಲಿ ಸಿಂಪಲಾಗಿ ಹೇಳ್ಬಿಡ್ತೇನೆ ನಾನು ನಿಮಗೆ. ಸೊ ನನ್ನ ಡ್ರಾಯಿಂಗ್ ಸರಿ ಇಲ್ಲ, ಏನಾರು ಡ್ರಾಯಿಂಗ್ ಮಿಸ್ಟೇಕ್ ಆದರೆ ಕ್ಷಮಿಸ್ರಿ. ಓಕೆ, ಓಕೆ, ಇಲ್ಲಿ ನಾವು ಇದನ್ನು 3 ಭಾಗಗಳು ಏನು ಮಾಡ್ತೀವಿ, ಹೊಡಿತೇವೆ. ಸಾರಿ, ಓಕೆ, ಇಲ್ಲಿ ನಾನು ನಿಮಗೆ ತೆಗಿತೀನಿ. ಓಕೆ, ಸೊ ಈ ಮೇಲಿನ ಪೋರ್ಷನ್ಗೆ ಏನಂತೀವಿ ನಾವು, ಸಿಲಿಂಡರ್ ಹೆಡ್ ಅಂತೇವ್ರಿ. ಇದಕ್ಕೇನಂತೀವಿ ನಾವು, ಇಂಜಿನ್ ಬ್ಲಾಕ್ ಅಂತೇವ್ರಿ. ಇದಕ್ಕೇನಂತೀವಿ ನಾವು, ಕ್ರ್ಯಾಂಕ್ ಕೇಸ್ ಅಂತ ಕರಿತೇವೆ. ಓಕೆ, 3 ವಿಭಾಗಗಳಾಗಿ ಏನು ಮಾಡ್ತೇವೆ ನಾವು, ಇಂಜಿನನ್ನು ಬಿಡಿಸ್ತೇವೆ ಅಥವಾ ರಿಮೂವ್ ಮಾಡೋತ್ನಾಗ. ಸೊ ಮೇಲ್ಗಡೆ ಪೋರ್ಷನ್ ಐತಲ್ರಿ, ಸೊ ಇಲ್ಲಿ ಏನು ಬರ್ತೈತೆ ರೀ, ಇದು ಸಿಲಿಂಡರ್ ಹೆಡ್ ರೀ. ಓಕೆ, ಸೊ ಸಿಲಿಂಡರ್ ಹೆಡ್ ಒಳಗಡೆ ಏನಿರ್ತಾವ್ರಿಪ್ಪ ಅಂತಂದ್ರೆ ಮೇನ್ ರಾಕರ್ ಆರ್ಮ್, ಓಕೆ, ಪುಷ್ ರಾಡ್, ಓಕೆ, ವಾಲ್ ಸ್ಪ್ರಿಂಗ್, ಓಕೆ, ವಾಲ್ಸ್, ಸೊ ಕ್ಯಾಮ್ ಶಾಫ್ಟ್, ಇವೆಲ್ಲ ಏನಿರ್ತಾವೆ ರೀ ಸಿಲಿಂಡರ್ ಹೆಡ್ ಒಳಗಡೆ ಇರ್ತಾವೆ. ಓಕೆ, ಸೊ ಸಿಲಿಂಡರ್ ಹೆಡ್ ಇಂಜಿನ್ನ ಮೇಲ್ಭಾಗವಾಗಿದ್ದು. ಓಕೆ, ಇದೇನಿರ್ತೈತೆ ರೀ, ಅಪ್ಪರ್ ಮೋಸ್ಟ್ ಪೋರ್ಷನ್ ರೀ ಇದೆ. ಓಕೆ, ವಾಲ್ ಸ್ಪ್ರಿಂಗ್, ರಾಕರ್ ಆರ್ಮ್, ಪುಷ್ ರಾಡ್ಗಳನ್ನು ಏನು ಮಾಡಿರ್ತೈತೆ, ಹೊಂದಿರ್ತೈತಿ. ಇದರ ತುದಿಗೆ ಏನು ಮಾಡ್ತೀವಿ ನಾವು, ಇಂಟೇಕ್ ಮ್ಯಾನಿಫೋಲ್ಡ್ ಮತ್ತು ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ಗಳನ್ನು ಅಪ್ಲೈ ಮಾಡಿರ್ತೀವಿ. ಇಲ್ಲಿ ಹೋಲ್ಸ್ ಅದಾವೆ ನೋಡ್ರಿ. ಓಕೆ, ಇವೆಲ್ಲ ಏನು ರೀ, ಇಂಟೇಕ್ ಮ್ಯಾನಿಫೋಲ್ಡ್ ಮತ್ತು ಎಕ್ಸಾಸ್ಟ್ ಮ್ಯಾನಿಫೋಲ್ಡ್. ಈಚೆ ಕಡೆ ಇಂಟೇಕ್ ಮ್ಯಾನಿಫೋಲ್ಡ್ ಇತ್ತು ಅಂತ ತಿಳ್ಕೊರಿ. ಓಕೆ, ಈಚೆ ಕಡೆ ಏನಿರ್ತೈತೆ ರೀ, ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಇರ್ತೈತೆ. ಸೊ ಹಿಂಗೆ ಕನೆಕ್ಟ್ ನಾವು ಮಾಡಿರ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಸಿಲಿಂಡರ್. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಸಿಲಿಂಡರ್ ಏನಿರ್ತಾವೆ ರೀ, ಇವು ಇಂಜಿನ್ ಬ್ಲಾಕ್ನಾಗ ಇರ್ತಾವೆ. ಓಕೆ, 1 ಸಿಲಿಂಡರ್ ಇಂಜಿನ್ ಇತ್ತಂತಂದ್ರೆ 1 ಸಿಲಿಂಡರ್ ಇರ್ತೈತೆ ರೀ. 4 ಸಿಲಿಂಡರ್ ಇಂಜಿನ್ ಇತ್ತಂದ್ರೆ 4 ಸಿಲಿಂಡರ್ ಇರ್ತಾವೆ. ಈ ಸಿಲಿಂಡರ್ ಒಳಗಡೆ ಸಪೋಸ್ ಇಲ್ಲಿ ಸಿಲಿಂಡರ್ ಐತ್ರಿ, ಇದು ಕೊಟ್ಟೆನ ಇದ್ರೊಳಗೆ ಏನು ಮಾಡ್ತೈತೆ ರೀ, ಪಿಸ್ಟನ್ ಏನು ಮಾಡ್ತಿರ್ತೈತೆ ರೀ, ಅಪ್ ಆ್ಯಂಡ್ ಡೌನ್ ಮೋಷನನ್ನು ಮಾಡ್ತಿರ್ತೈತೆ. ಪಿಸ್ಟನ್ TDCಯಿಂದ BDCಗೆ, BDCಯಿಂದ TDCಗೆ ಏನು ಮಾಡ್ತೈತೆ ರೀ, ಮೂವ್ಮೆಂಟ್ ಮಾಡ್ತೈತೆ. ಸೊ ಇಂಜಿನ್ ಬ್ಲಾಕ್ನ ಮುಖ್ಯ ಘಟಕವಾಗಿದ್ದ ಇಂಜಿನ್ ಬ್ಲಾಕ್ ಒಳಗೆ ಇರ್ತೈತೆ ರೀ. ಇದೆ ಸಿಲಿಂಡರ್ನಲ್ಲಿ ಪಿಸ್ಟನ್ TDCಯಿಂದ BDCಗೆ ಚಲಿಸಲು ಏನು ಮಾಡ್ತೈತೆ ರೀ, ಅನುವು ಮಾಡಿ ಕೊಡುತ್ತದೆ. ಓಕೆ, ಸೊ ಇದ್ರೊಳಗೆ ರೀ ಏನಪ್ಪ, ಸಕ್ಷನ್, ಕಾಂಪ್ರೆಷನ್, ಪವರ್ ಮತ್ತು ಎಕ್ಸಾಸ್ಟ್ ಸ್ಟ್ರೋಕ್ಗಳು ಏನಾಗ್ತಾವೆ ರೀ, ಇದ್ರೊಳಗೆ ಏನಾಗ್ತಾವೆ ರೀ, ಕ್ರಿಯೇಟ್ ಆಗ್ತಾವೆ. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಬರ್ತೈತೆ ರೀ ಮೇನ್ ಪಾರ್ಟ್. ಸೊ ಇದು ನಾವು ಇಂಜಿನ್ನ ಏನಂತೇವೆ ರೀ, ಹಾರ್ಟ್ ಅಂತ ಕೂಡ ಏನು ಕರಿತೇವೆ ರೀ ಅಂತೇವಿ. ಸೊ ಪಿಸ್ಟನ್. ಸೊ ಇಲ್ಲಿ ಐತ್ರಿ ಪಿಸ್ಟನ್. ಓಕೆ, ಇಲ್ಲಿ ನೋಡ್ಬೋದು ನೀವು. ಪಿಸ್ಟನನ್ನು ನಾವು ನೋಡ್ರಿ ಅಲ್ಯೂಮಿನಿಯಂ ಅಲಾಯ್ನಿಂದ ಏನು ಮಾಡಿರ್ತೇವೆ ರೀ, ತಯಾರು ಮಾಡಿರ್ತೇವೆ. ಓಕೆ, ಸೊ ಇದು ಇಂಜಿನ್ನ ಹೃದಯವಾಗಿದೆ. ಕರೆಕ್ಟ್. ಸೊ ಪಿಸ್ಟನ್ ಏನು ಮಾಡ್ತೈತೆ ರೀ, ಸಕ್ಷನ್ ಸ್ಟ್ರೋಕ್ ಒಳಗಡೆ ಗಾಳಿ ಮತ್ತು ಇಂಧನ ಮಿಶ್ರಣವನ್ನು ಹೀರ್ಕೋತೈತೆ ರೀ. ಓಕೆ, ಕಾಂಪ್ರೆಷನ್ ಸ್ಟ್ರೋಕ್ ಒಳಗೆ ಏನು ಮಾಡ್ತೈತೆ ರೀ, ಅದೇ ಗಾಳಿ ಮತ್ತು ಇಂಧನ ಮಿಶ್ರಣವನ್ನು ಏನು ಮಾಡ್ತೈತೆ ರೀ, ಕಾಂಪ್ರೆಸ್ ಮಾಡ್ತೈತೆ. ಓಕೆ, ಇನ್ನು ಪವರ್ ಸ್ಟ್ರೋಕ್ ಒಳಗಡೆ ಏನು ಮಾಡ್ತೈತಪ್ಪ ಅಂತಂದ್ರೆ, ಸೊ ಇಂಜಿನಲ್ಲಿ ಉತ್ಪಾದನೆ ಆಗಿರ್ತಕ್ಕಂತಹ ಹೀಟ್ನ ಪ್ರಭಾವದಿಂದ ಏನಾಗ್ತೈತೆ ರೀ, ಮತ್ತು TDCಯಿಂದ BDCಗೆ ಏನಾಗ್ತೈತೆ ರೀ, ಚಲಿಸ್ತೈತಿ. ಅದೇ ಎಕ್ಸಾಸ್ಟ್ ಸ್ಟ್ರೋಕ್ನಲ್ಲಿ ಏನು ಮಾಡ್ತೈತೆ ರೀ, ಅದೇ ಸುಟ್ಟಿರ್ತಕ್ಕಂಥ ಗಾಳಿ ಮತ್ತು ಇಂಧನ ಮಿಶ್ರಣವನ್ನು ಏನು ಮಾಡ್ತೈತೆ ರೀ, ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಮುಖಾಂತರ ಹೊರಹಾಗಲು ಏನು ಮಾಡ್ತೈತೆ ರೀ, ಪುಷ್ ಮಾಡ್ತೈತೆ. ಓಕೆ, ಸೊ ಇದು ಪಿಸ್ಟನ್ನ ಕೆಲಸ. ಓಕೆ, ಸೊ ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್, ಸೊ ಇಲ್ಲಿ ಪಿಸ್ಟನ್ ರಿಂಗ್ಗಳು ಬರ್ತಾವೆ ರೀ. ಓಕೆ,
ಎರಡು ಕಾಂಪ್ರೆಷನ್ ರಿಂಗ್ ಮತ್ತು ಇದು ಆಯಿಲ್ ರಿಂಗ್, ಈ ಎರಡು ಏನು ರೀ ಇವ ಕಾಂಪ್ರೆಷನ್ ರಿಂಗ್ಗಳು. ಓಕೆ, ಸೊ ಪಿಸ್ಟನ್ ರಿಂಗ್ಗಳದ್ದು ಕೆಲಸ ಏನಪ್ಪ ಅಂದ್ರೆ ಪ್ರತಿ ಪಿಸ್ಟನ್ನಲ್ಲಿ 3 ರಿಂಗ್ಗಳು ಇರ್ತಾವೆ ರೀ. ಓಕೆ, 2 ಕಾಂಪ್ರೆಷನ್ ರಿಂಗ್, 1 ಆಯಿಲ್ ರಿಂಗ್. 2 ಕಾಂಪ್ರೆಷನ್ ರಿಂಗ್ಗಳು ಇರ್ತವೆ. ಇವುಗಳನ್ನು ಹೆಚ್ಚಿನ ಒತ್ತಡದಲ್ಲಿ ಮತ್ತು ಹೆಚ್ಚಿನ ದಕ್ಷತೆಯನ್ನು ತಡೆದುಕೊಳ್ಳಲು ಏನು ಮಾಡ್ತೈತೆ ರೀ ಬಳಸ್ತೈತೆ. ಹೈ ಪ್ರೆಷರ್ ವಿತ್ ಸ್ಟ್ಯಾಂಡ್ ಮಾಡಲು ಏನು ಮಾಡ್ತಾರೆ ನಾವು ಕಾಂಪ್ರೆಷನ್ ರಿಂಗ್ಗಳನ್ನು ಬಳಸ್ತೀವಿ. ಇನ್ನೊಂದು ಆಯಿಲ್ ರಿಂಗ್ ಇರ್ತೈತೆ ರೀ, ಇದನ್ನು ಲೂಬ್ರಿಕೇಷನ್ ಅಥವಾ ನಯಗೊಳಿಸಿಕೆ ಏನು ಮಾಡ್ತಾರೆ ನಾವು ಬಳಸ್ತೇವೆ. ಓಕೆ, ಸೊ 3 ರಿಂಗ್ಗಳು ಇರ್ತಾವೆ, ನೆನಪಿರಲಿ ನಿಮ್ಗೆ ಕೇಳ್ತಾನೆ ರೀ. ಸೊ ಇಂಜಿನ್ ಒಳಗಡೆ ಎಷ್ಟು, ಪಿಸ್ಟನ್ ಒಳಗಡೆ ಎಷ್ಟು ರಿಂಗ್ ಇರ್ತಾವೆ ಅಂತ ಕೇಳ್ತಾನೆ. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತೈತೆ ರೀ ಪಿಸ್ಟನ್ ಪಿನ್. ಸೊ ಪಿಸ್ಟನ್ ಪಿನ್ ಅಂದ್ರೆ ಇಲ್ಲೈತೆ ನೋಡ್ರಿ. ಸೊ ನಿಮ್ಗೆ ಎಕ್ಸಾಕ್ಟ್ಲಿ, ಸೊ ಪಿಸ್ಟನ್ ಪಿನ್ನನ್ನು ನಾವೇನು ಮಾಡ್ತೇವೆ ರೀ ಕನೆಕ್ಟಿಂಗ್ ರಾಡ್. ಸೊ ಇಲ್ಲೈತಲ್ರಿ ಇದೆ ಗ್ರೀನ್ ಕಲರ್ ಇದೆ ಕನೆಕ್ಟಿಂಗ್ ರಾಡ್ದ ಸ್ಮಾಲ್ ಎಂಡ್. ಈ ಕನೆಕ್ಟಿಂಗ್ ರಾಡ್ ಸ್ಮಾಲ್ ಎಂಡನ್ನು ಪಿಸ್ಟನ್ಗೆ ಕನೆಕ್ಟರ್ ಮಾಡಲು ನಾವು ಏನು ಮಾಡ್ತೇವೆ ರೀ ಪಿಸ್ಟನ್ ಪಿನ್ನನ್ನು ಬಳಸ್ತೇವೆ. ಓಕೆ, ಪಿಸ್ಟನ್ ಪಿನ್ನನ್ನು ಏನು ಮಾಡ್ತೇವೆ ನಾವು ಬಳಸ್ತೇವೆ ರೀ. ಓಕೆ, ಸೊ ಇದನ್ನು ನಾವು ಗಜನ್ ಪಿನ್ ಅಂತ ಏನು ಮಾಡ್ತೇವೆ ರೀ ಕರಿತೇವೆ. ಓಕೆ, ಇದು ಆಂತರಿಕ ದಹನಕಾರಿ ಇಂಜಿನ್ನಲ್ಲಿರುವ ಸಿಲಿಂಡರಾಕಾರದ ಘಟಕವಾಗಿದ್ದು ಇದು ಪಿಸ್ಟನನ್ನು ಕನೆಕ್ಟಿಂಗ್ ರಾಡ್ನ ಸಣ್ಣ ತುದಿಗೆ ಏನು ಮಾಡ್ತೈತೆ ರೀ ಸಂಪರ್ಕಿಸುತ್ತದೆ. ಓಕೆ, ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ಇದ್ರ ಮುಂದೆ ನೀವೇನು ಹೇಳೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್. ಓಕೆ, ಕನೆಕ್ಟಿಂಗ್ ರಾಡ್. ಸೊ ಇಲ್ಲೈತ್ರಿ ಕನೆಕ್ಟಿಂಗ್ ರಾಡ್, ಇಲ್ಲಿ ಕೊಟ್ಟೆ ನಾನು ನಿಮಗೆ. ಸೊ ದಿಸ್ ಇಸ್ ಕನೆಕ್ಟಿಂಗ್ ರಾಡ್. ಇದು ಸ್ಮಾಲ್ ಎಂಡ್. ಓಕೆ, ಇದು ಬಿಗ್ ಎಂಡ್. ಓಕೆ, ಈ ಸ್ಮಾಲ್ ಎಂಡನ್ನು ಏನು ಮಾಡ್ತೇವೆ ನಾವು ಪಿಸ್ಟನ್ದ ಗಜನ್ ಪಿನ್ ಕನೆಕ್ಟ್ ಮಾಡಿರ್ತೇವೆ. ಈ ಬಿಗ್ ಎಂಡನ್ನು ಕ್ರ್ಯಾಂಕ್ ಶಾಫ್ಟ್ನ ಬಿಗ್ ಎಂಡ್ ಬೇರಿಂಗ್ನ ಜೊತೆ ಏನು ಮಾಡಿರ್ತಾರೆ ಕನೆಕ್ಟ್ ಮಾಡಿರ್ತೇವೆ. ಓಕೆ, ಇದ್ರ ಕೆಲಸ ಏನಪ್ಪ ಅಂತಂದ್ರೆ ಈ ಆ್ಯಂಗ್ಯುಲರ್ ಮೋಷನನ್ನು, ಏರಿಳಿತದ ಮೋಷನನ್ನು ಓಕೆ ರೋಟ್ರಿ ಮೋಷನಾಗಿ ಕನ್ವರ್ಟ್ ಮಾಡೋಕ್ಕೆ ಏನು ಮಾಡ್ತೇವೆ ಇದನ್ನು ನಾವು ಯೂಸ್ ಮಾಡ್ತೇವೆ. ಓಕೆ, ಸೊ ಕನೆಕ್ಟಿಂಗ್ ರಾಡನ್ನು ಪಿಸ್ಟನ್ ಮತ್ತು ಕ್ರ್ಯಾಂಕ್ ಶಾಫ್ಟ್ ನಡುವೆ ಜೋಡಣೆ ಮಾಡಿರ್ತೇವೆ ರೀ. ಇದು ಏರಿಳಿತದ ಚಾಲನೆಯನ್ನು ವೃತ್ತಾಕಾರದ ಚಾಲನೆಯನ್ನು ಏನು ಮಾಡ್ತೈತೆ ರೀ ಬದಲಾವಣೆ ಮಾಡ್ತೇವೆ. ಓಕೆ, ಸೊ ನೆಕ್ಸ್ಟ್ ಬರ್ತೈತೆ ರೀ ಕ್ರ್ಯಾಂಕ್ ಶಾಫ್ಟ್. ಸೊ ಕ್ರ್ಯಾಂಕ್ ಶಾಫ್ಟ್ ನೋಡ್ರಿ, ಸೊ ಪಿಸ್ಟನ್ನ ಏರಿಳಿತದ ಚಲನೆಯನ್ನು ಸುಗಮ ನಿರಂತರ ತಿರುವಿಗೆ ಬಲವಾಗಿ ಏನು ಮಾಡ್ತೈತೆ ರೀ ಇದು ಪರಿವರ್ತನೆ ಮಾಡ್ತೈತಿ. ಓಕೆ, ಸೊ ಇಲ್ಲಿ ಕನೆಕ್ಟಿಂಗ್ ರಾಡ್ ಇರ್ತೈತೆ ರೀ, ಕನೆಕ್ಟಿಂಗ್ ರಾಡ್ ಮೇಲೆ ಇರ್ತೈತೆ ರೀ ಪಿಸ್ಟನ್ ಇರ್ತೈತೆ. ಓಕೆ, ಸೊ ಈ ಥರ. ಸೊ ಇಲ್ಲಿ ನೀವು 10 ಪಿಸ್ಟನ್ ಇದ್ದರೂ ಕನೆಕ್ಟಿಂಗ್ ರಾಡ್ ಇರ್ತೈತೆ ರೀ, 10 ಕನೆಕ್ಟಿಂಗ್ ರಾಡ್ ಇರ್ತಾವೆ ರೀ. ಬಟ್ ಕ್ರ್ಯಾಂಕ್ ಶಾಫ್ಟ್ ಏನು ಇರ್ತೈತೆ ರೀ ನಿಮ್ಗೆ ಒಂದೇ ಇರ್ತೈತೆ. ಕ್ರ್ಯಾಂಕ್ ಶಾಫ್ಟ್ನ ಎಂಡಿಗೆ ಏನು ಇರ್ತೈತೆ ರೀ ಫ್ಲೈವೀಲ್ ಇರ್ತೈತೆ. ಹಿಂಗೊಂದು ದೊಡ್ಡ ಫ್ಲೈವೀಲ್ ಇರ್ತೈತೆ ರೀ. ಈ ಫ್ಲೈವೀಲ್ನ ಮುಂದೆ ಕ್ಲಚ್ ಅದು ಇರ್ತಾವೆ. ಓಕೆ, ಇದೇನು ಮಾಡ್ತೈತೆ ರೀ ಏರಿಳಿತದ ಚಲನೆಯನ್ನು ಸುಗಮ ಅಂದ್ರೆ ಆರಾಮಾಗಿ, ಎರಡನೇದ ನಿರಂತರ ಅಂದರೆ ಕಂಟಿನ್ಯೂಸ್ಲಿ, ಸೊ ಬಲವಾಗಿ ಏನು ಮಾಡ್ತೈತೆ ಇದೆ ಪರಿವರ್ತಿಸ್ತೈತಿ. ಕ್ರ್ಯಾಂಕ್ ಶಾಫ್ಟ್ನ ಪ್ರಾಥಮಿಕ ಕೆಲಸ ಇದೆ, ಇದು ಇಂಜಿನ್ನ ಶಕ್ತಿಯನ್ನು ವಾಹನದ ಡ್ರೈವ್ ಟ್ರೈನ್ಗೆ ಏನು ಮಾಡ್ತೈತೆ ರೀ ರವಾನಿಸುತ್ತದೆ. ವಾಹನದ ಡ್ರೈವ್ ಟ್ರೈನ್ ಅಂದ್ರೆ ಹೇಳಿದ್ನಲ್ರಿ. ಸೊ ಕ್ರ್ಯಾಂಕ್ ಶಾಫ್ಟ್ನಿಂದ ಮುಂದೆ ಇರ್ತೈತೆ ರೀ ಫ್ಲೈವೀಲ್ ಇರ್ತೈತಿ, ಫ್ಲೈವೀಲಿಂದ ಕ್ಲಚಿಂದ ಗೇರ್ ಬಾಕ್ಸಿಂದ ಪ್ರೊಪಲ್ಲರ್ ಶಾಫ್ಟ್, ಡಿಫ್ರೆನ್ಷಿಯಲ್ ರಿಯರ್ ವೀಲ್ಸ್, ಈ ಥರ. ಓಕೆ, ನಿಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್, ಸೊ ಕ್ರ್ಯಾಂಕೇಸ್ ಅಂತಂದ್ರೆ ನಾನು ನಿಮ್ಗೆ ಆಗಲೇ ಹೇಳಿದೆ 3 ಪಾರ್ಟ್ ಇರ್ತಾವೆ ರೀ. ಫಸ್ಟ್ ಪಾರ್ಟ್ ಮೇನ್ ಇರೋದು ಹೆಡ್ ಕೆಳಗಡೆ ಏನಿರ್ತೈತೆ ರೀ ಸಿಲಿಂಡರ್ ಹೆಡ್ ಕಡೆ ಇದು ಸಿಲಿಂಡರ್ ಹೆಡ್ ಅಂತ ತಿಳ್ಕೊರಿ. ಸೊ ಇಲ್ಲಿ ಇರ್ತೈತೆ ರೀ ಸಿಲಿಂಡರ್ ಬ್ಲಾಕ್ ಇರ್ತೈತೆ ರೀ, ಇಂಜಿನ್ ಬ್ಲಾಕ್. ಇದ್ರ ಕೆಳಗಡೆ ಪೋರ್ಷನ್ ಇರ್ತೈತಲ್ಲ ರೀ, ಅದಕ್ಕೆ ಏನಂತೀವಿ ನಾವು ಕ್ರ್ಯಾಂಕ್ ಕೇಸ್ ಅಂತ ಕರಿತೇವೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಇಲ್ಲಿ ನಿಮ್ಗೆ ಚಿತ್ರ ಕೊಟ್ಟೇನಿ. ಸೊ ಈ ಕ್ರ್ಯಾಂಕ್ ಕೇಸ್ನ ಕೆಳಗಡೆನೇ ಆಯಿಲ್ ಇರ್ತೈತೆ ರೀ. ಸೊ ನೀವು ಇಂಜಿನ್ ಆಯಿಲ್ ಹಾಕಿರ್ತೀರಿ ಗೊತ್ತ್ರಿ. ಸೊ ಇಂಜಿನ್ ಆಯಿಲ್ ಎಲ್ಲಿ ಇರ್ತೈತೆ ರೀ, ಈ ಕ್ರ್ಯಾಂಕ್ ಕೇಸ್ನ ಕೆಳಗಡೆನೇ ಇರ್ತೈತೆ. ಸೊ ನೀವು ಆಯಿಲ್ ಚೇಂಜ್ ಮಾಡ್ಬೇಕಂದ್ರೆ ಈ ಕ್ರ್ಯಾಂಕ್ ಕೇಸ್ ಕೆಳಗಡೆ ಏನಿರ್ತೈತೆ ಒಂದು 17 mm ನಟ್ ಇರ್ತೈತಿ, ಡ್ರೈನ್ ಪ್ಲಗ್ ಅಂತೇಳಿ. ಆ ಡ್ರೈನ್ ಪ್ಲಗ್ನ ರಿಮೂವ್ ಮಾಡಿದ್ರೆ ಏನಾಕೈತೆ ರೀ ಅದು ಹೊರಗಡೆ ಹೋಗ್ತೈತೆ. ಸೊ ಈ ಕ್ರ್ಯಾಂಕ್ ಕೇಸ್ ಅನ್ನೋದು ಏನು ರೀ ಆಂತರಿಕ ದಹನಕಾರಿ ಇಂಜಿನ್ಗಳಲ್ಲಿ ಅಂದರೆ ಇಂಟರ್ನಲ್ ಕಂಬಷನ್ ಇಂಜಿನ್ಗಳಲ್ಲಿ ಬಳಸುವಂಥ ಲೋಹದ ಬೇಸರ ಇದೆ. ಇದು ಕ್ರ್ಯಾಂಕ್ ಶಾಫ್ಟ್ನ ಸಂಪರ್ಕಿಸುವ ರಾಡ್ಗಳು, ಕ್ರ್ಯಾಂಕ್ ಶಾಫ್ಟ್, ಕನೆಕ್ಟಿಂಗ್ ರಾಡ್ ಮತ್ತು ಪಿಸ್ಟನ್ಗಳನ್ನು ಸುತ್ತುವರೆದು ಬೆಂಬಲಿಸುತ್ತದೆ, ಸಪೋರ್ಟ್ ಕೊಡ್ತೈತೆ ಅದರ ಕೆಳಗಡೆ. ಇದು ಇಂಜಿನ್ನ ಕೇಂದ್ರ ರಚನಾತ್ಮಕ ಅಂಶವಾಗಿದ್ದು, ಸೊ ಇಂಜಿನ್ನ ಮೇನ್ ಪಾರ್ಟ್ ಇದೆ. ಹೆಚ್ಚಾಗಿ ಇಂಜಿನ್ ಬ್ಲಾಕ್ನಲ್ಲಿ ಏನು ಮಾಡ್ತೀವಿ ನಾವು ಕೆಳಗಡೆ ಅದನ್ನು ಸಂಯೋಜನೆ ಮಾಡಿರ್ತೀವಿ. ಓಕೆ, ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಫ್ಲೈವೀಲ್. ಸೊ ನೋಡಿರಿ ಈ ಫ್ಲೈವೀಲ್ ಹೆಂಗಿರ್ತೈತೆ ರೀ. ಓಕೆ, ಸೊ ಫ್ಲೈವೀಲನ್ನು ನಾವೇನು ಮಾಡ್ತೇವೆ ರೀ ಕ್ರ್ಯಾಂಕ್ ಶಾಫ್ಟ್ನ ಕೊನೆಯಲ್ಲಿ ಏನು ಮಾಡ್ತೇವೆ ರೀ ನಾವು ಇದನ್ನು ಜೋಡಣೆ ಮಾಡಿರ್ತೀವಿ. ಓಕೆ, ಸೊ ಇದು 2 ಕೆಲಸಕ್ಕೆ ಯೂಸ್ ಮಾಡ್ತೈತೆ ರೀ. ಒಂದು ಇಂಜಿನ್ ಡ್ರೈವ್ ಟ್ರೈನ್ಗೆ ಪವರನ್ನು ಸಪ್ಲೈ ಮಾಡೋಕ್ಕೆ ಏನು ಮಾಡ್ತೀವಿ ಇದನ್ನು ಯೂಸ್ ಮಾಡ್ತೀವಿ. ಎರಡನೇದು ವಾಹನ ಚಾಲನೆಯಲ್ಲಿ ಸೊ ಇಂಜಿನನ್ನು ಪ್ರಾರಂಭಿಸುವಾಗ ಏನು ಮಾಡ್ತೇವೆ ನಾವು ಫ್ಲೈವೀಲನ್ನು ಏನು ಮಾಡ್ಬೇಕ್ರಿ ನಾವು ಸ್ಟಾರ್ಟಿಂಗ್ ಮೋಟ್ರ್ ಮುಖಾಂತರ ಏನು ಮಾಡ್ಬೇಕ್ರಿ
ಸೊ ಸ್ಟಾರ್ಟಿಂಗ್ ಮೋಟ್ರ್ ಮುಖಾಂತರ ಏನು ಮಾಡ್ಬೇಕು, ಇದನ್ನು ನಾವು ರೊಟೇಟ್ ಮಾಡ್ಬೇಕು. ಅಂದಾಗ ಇದು ತಿರುಗ್ತೈತೆ ರೀ. ಇದು ತಿರ್ಗಾಕತ್ತಂತಂದ್ರೆ ಇಂಜಿನ್ ಏನಾಗಿ ಚಾಲೂ ಆಗ್ತೈತೆ ರೀ, ವರ್ಕ್ ಆಗಕ್ಕೆ ಚಾಲೂ ಆಗ್ತೈತೆ. ಸೊ ಎರಡು ಪರ್ಪಸ್ ಫ್ಲೈವೀಲ್ ಇದು. ಓಕೆ, ಸೊ ಒಂದೇದ ವಾಹನ ಚಾಲನೆಯಲ್ಲಿ. ಓಕೆ, ಸೊ ಸ್ಟಾರ್ಟರ್ ಮೋಟ್ರ್ ಏನು ಮಾಡ್ತೈತೆ ರೀ, ಇಂಜಿನ್ ಫ್ಲೈವೀಲನ್ನು ತಿರುಗಿಸ್ತೈತಿ. ಅವಾಗ ಸೊ ಇಂಜಿನ್ ಪ್ರಾರಂಭ ಆಗ್ತೈತಿ. 1ನೇ ಪಾಯಿಂಟ್. ಎರಡನೇದು ಏನಪ್ಪ ಅಂದ್ರೆ ಡ್ರೈವ್ ಟ್ರೈನ್ಗೆ ಪವರನ್ನು ಟ್ರಾನ್ಸ್ಮಿಟ್ ಮಾಡಲು. ಓಕೆ, ಸೊ ಫ್ಲೈವೀಲನ್ನು ಬಳಸ್ತೀವಿ. ಫ್ಲೈವೀಲ್ ಏನು ಮಾಡ್ತಿರ್ತೈತೆ ರೀ, ರೊಟೇಷ್ನಲ್ ಎನರ್ಜಿಯನ್ನು ಏನು ಮಾಡಿರುತ್ತೆ, ಸ್ಟೋರ್ ಮಾಡಿ ಇಟ್ಕೊಂಡಿರ್ತೈತಿ. ಓಕೆ, ಸೊ ಇದರ ಮುಂದ್ಗಡೆ ಅಂದರೆ ಇದರ ರೈಟ್ ಸೈಡ್ ನಾವೇನು ಮಾಡ್ತೀವಿ ರೀ, ಕ್ಲಚ್ ಆದಮೇಲೆ ಗೇರ್ ಬಾಕ್ಸ್ ಆದಮೇಲೆ ಪ್ರೊಪೆಲ್ಲರ್ ಶಾಫ್ಟ್ ಡಿಫ್ರೆನ್ಷಿಯಲ್ ಆದಮೇಲೆ ರಿಯರ್ ವೀಲ್ಸ್. ಈ ಥರ ಏನಿರ್ತೈತೆ ರೀ, ಟ್ರಾನ್ಸ್ಮಿಷನ್ ಇರ್ತೈತೆ. ಓಕೆ, ಸೊ ಯಾಂತ್ರಿಕ ಸಾಧನವಾಗಿದ್ದು ಸಾಮಾನ್ಯವಾಗಿ ಭಾರವಾದ ಮತ್ತು ತಿರುಗುವ ಚಕ್ರ ಅಥವಾ ಡಿಸ್ಕ್ ಆಗಿದ್ದು ಇದನ್ನು ಶಕ್ತಿಯ ಮೂಲವು ಮಧ್ಯಂತರವಾಗಿರುವ ವ್ಯವಸ್ಥೆಗಳಲ್ಲಿ ತಿರುಗುವಿಕೆಯ ಶಕ್ತಿಯನ್ನು ಸಂಗ್ರಹಿಸಲು ಮತ್ತು ನಿರಂತರ ಹರಿವನ್ನು, ವಿದ್ಯುತ್ ಅಲ್ರಿದ ಶಕ್ತಿಯ ಹರಿವನ್ನು ಒದಗಿಸಲು ಬಳಸಲಾಗುತ್ತದೆ. ಓಕೆ, ಸೊ ಕಂಟಿನ್ಯೂಸ್ ಪವರನ್ನು ಟ್ರಾನ್ಸ್ಮಿಟ್ ಮಾಡಲು, ಓಕೆ, ಮತ್ತು ಶಕ್ತಿಯನ್ನು ಸಂಗ್ರಹಿಸಲು ಏನು ಮಾಡ್ತೀವಿ ನಾವು, ಫ್ಲೈವೀಲನ್ನು ಬಳಸ್ತೀವಿ. ಓಕೆ, ಇದರ ಜಡತ್ವವು ತಿರುಗುವಿಕೆಯ ವೇಗದಲ್ಲಿನ ಬದಲಾವಣೆಗಳನ್ನು ಪ್ರತಿರೋಧಿಸುತ್ತದೆ. ಅಂದರೆ ರೊಟೇಷ್ನಲ್ ರೆಸಿಸ್ಟೆನ್ಸನ್ನು ಏನು ಮಾಡ್ತೈತಿ, ಕಡಿಮೆ ಮಾಡ್ತೈತಿ. ಶಕ್ತಿಯ ವಿತರಣೆಯನ್ನು ಸುಗಮಗೊಳಿಸುತ್ತದೆ ಮತ್ತು ಇಂಜಿನ್ಗಳು ಮತ್ತು ಯಂತ್ರಗಳಲ್ಲಿ ಕಂಪನಗಳನ್ನು ಏನು ಮಾಡ್ತೈತಿ, ಇದೆ ವೈಬ್ರೇಷನನ್ನು ಕಡಿಮೆ ಮಾಡ್ತೈತೆ. ಓಕೆ, ನಾ ಏನು ಮೊದಲಿಗೆ 2 ಪಾಯಿಂಟ್ ಹೇಳಿದ್ನಲ್ಲ ಅವು ಅಷ್ಟೇ ನೀವೇನು ಮಾಡಿರಿ, ಎಕ್ಸಾಕ್ಟ್ಲಿ ಹೇಳ್ರಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಕಾರ್ಬೋರೇಟರ್. ಸೊ ಕಾರ್ಬೋರೇಟರ್ದ ಕೆಲಸ ಏನಪ್ಪ ಅಂತಂದ್ರೆ ಏರ್ ಮತ್ತು ಫ್ಯೂಲನ್ನು ಮಿಕ್ಸ್ಚರ್ ಮಾಡೋದು. ಓಕೆ, ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಾಂಪ್ರೆಷನ್ ರೇಷಿಯೋ. ಓಕೆ, ಸೊ 8:9.5:1 ಅಂತಂದ್ರೆ 8 ಪ್ರಮಾಣದ ಗಾಳಿಯ ಜೊತೆ 1 ಪ್ರಮಾಣದ ಇಂಧನವನ್ನು ಏನು ಮಾಡ್ತಿದ್ರಿ, ಮಿಶ್ರಣ ಮಾಡಿದ್ವಿ. ಓಕೆ, ಸೊ ಕಾರ್ಬೋರೇಟರ್ದ ಕೆಲಸ ಏನಪ್ಪ ಅಂದ್ರೆ ಗಾಳಿ ಮತ್ತು ಇಂಧನವನ್ನು ಏನು ಮಾಡೋದ್ರಿ, ಒಂದು ಪ್ರಮಾಣದಲ್ಲಿ ಮಿಶ್ರಣ ಮಾಡಲು ಏನು ಮಾಡ್ತೀವಿ ನಾವು, ಇಂಟರ್ನಲ್ ಕಂಬಷನ್ ಇಂಜಿನ್ಗಳಲ್ಲಿ ಏನು ಮಾಡ್ತೀವಿ, ಇವುಗಳನ್ನು ಬಳಕೆ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಫ್ಯೂಲ್ ಇಂಜೆಕ್ಷನ್ ಪಂಪ್. ಸೊ ಫ್ಯೂಲ್ ಇಂಜೆಕ್ಷನ್ ಪಂಪ್ ಅಂದರೆ ಇಲ್ಲಿ ನೀವು ನೋಡ್ಬೋದು ಚಿತ್ರ, ಇದನ್ನೆಲ್ಲ ಏನು ಕೇಳಲ್ಲ ರೀ. ಸೊ ಇಂಟರ್ನಲ್ ಕಂಬಷನ್ ಇಂಜಿನ್ ಒಳಗಡೆ ಏನು ಮಾಡ್ತೀವಿ, ಡೀಸೆಲ್ ಇಂಜಿನ್ಗಳಲ್ಲಿ ಫ್ಯೂಲ್ ಇಂಜೆಕ್ಷನ್ ಪಂಪನ್ನು ಏನು ಮಾಡ್ತೀವಿ ನಾವು ಪ್ರಮಾಣವಾಗಿ ಬಳಸ್ತೀವಿ. ಪರಿಣಾಮಕಾರಿ ದಹನಕ್ಕಾಗಿ ನಿಖರವಾದ ಸಮಯದಲ್ಲಿ ಇಂಜಿನ್ ಸಿಲಿಂಡರ್ಗಳಿಗೆ ನಿಖರವಾದ ಪ್ರಮಾಣದ ಇಂಧನವನ್ನು ಒತ್ತಡಕ್ಕೆ ಒಳಪಡಿಸುವ ಅಥವಾ ತಲುಪಿಸುವ ಜವಾಬ್ದಾರಿಯನ್ನು ಏನು ಮಾಡಿರ್ತೈತಿ, ಹೊಂದಿರ್ತೈತಿ. ಸೊ ಇದ್ರ ಹಿಂದ್ಗಡೆ ಅಂದರೆ ಇದ್ರ ಮುಂದ್ಗಡೆ ಏನಿರ್ತೈತೆ ರೀ, ಫ್ಯೂಲ್ ಇಂಜೆಕ್ಟರ್ ಇರ್ತೈತೆ ರೀ. ಓಕೆ, ಫ್ಯೂಲ್ ಇಂಜೆಕ್ಟರ್ ಇರ್ತೈತೆ ರೀ. ಸೊ ಇದು ಪ್ರೆಷರ್ ಕ್ರಿಯೇಟ್ ಮಾಡಿ ಏನು ಮಾಡ್ತೈತೆ ರೀ, ಫ್ಯೂಲ್ ಇಂಜೆಕ್ಟರ್ ಕಳಿಸ್ತೈತಿ. ಅದೇ ಪ್ರೆಷರ್ಲೆ ಫ್ಯೂಲ್ ಇಂಜೆಕ್ಟರ್ ಏನು ಮಾಡ್ತೈತೆ ರೀ, ಡೀಸೆಲನ್ನು ಏನು ಮಾಡ್ತೈತೆ ರೀ, ಸ್ಪ್ರೇ ಮಾಡ್ತೈತೆ. ಓಕೆ, ಸೊ ಪ್ರೆಷರ್ ಕ್ರಿಯೇಟ್ ಮಾಡೋಕೆ ಏನು ಮಾಡ್ತೇವೆ ನಾವು, ಫ್ಯೂಲ್ ಇಂಜೆಕ್ಷನ್ ಪಂಪನ್ನು ಬಳಸ್ತೇವೆ. ಓಕೆ, ಸೊ ಇದನ್ನು ನಾವು ಡೀಸೆಲ್ ಇಂಜಿನ್ ಒಳಗೆ ಮಾತ್ರ ಬಳಸ್ತೇವೆ ರೀ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಸ್ಟ್ರೋಕ್ ಅಂದ್ರೆ ಹೇಳ್ಬಿಡ್ತೀನಿ. ಇಲ್ಲಿ TDC ಐತ್ರಿ, ಇಲ್ಲೇ BDC ಐತಿ. ಓಕೆ, ಪಿಸ್ಟನ್ TDCಯಿಂದ BDCಗೆ ಅಥವಾ BDCಯಿಂದ TDCಗೆ ಸಂಪೂರ್ಣವಾಗಿ ಒಂದು ಸರಿ ಚಲಿಸಿದ್ರೆ ಏನಂತೇವ್ರಿ ನಾವು, ಅದಕ್ಕೆ ಒಂದು ಸ್ಟ್ರೋಕ್ ಅಂತ ಕಂಪ್ಲೀಟ್ ಮಾಡ್ತೇವೆ ರೀ. ಸೊ 2 ಸ್ಟ್ರೋಕ್ ಇಂಜಿನ್ ಇರ್ತಾವೆ ರೀ ಮತ್ತು 4 ಸ್ಟ್ರೋಕ್ ಇಂಜಿನ್ ಇರ್ತಾವೆ ರೀ. 2 ಸ್ಟ್ರೋಕ್ ಒಳಗಡೆ ಅಪ್ವರ್ಡ್ ಸ್ಟ್ರೋಕ್ ಮತ್ತು ಡೌನ್ವರ್ಡ್ ಸ್ಟ್ರೋಕ್ ಇರ್ತೈತೆ ರೀ. 4 ಸ್ಟ್ರೋಕ್ ಒಳಗಡೆ ಸಕ್ಷನ್, ಕಾಂಪ್ರೆಷನ್, ಪವರ್ ಮತ್ತು ಎಕ್ಸಾಸ್ಟ್ ಸ್ಟ್ರೋಕ್ಗಳು ಇರ್ತಾವೆ. ಓಕೆ, ನೆಕ್ಸ್ಟ್ ಸೊ ಬೋರ್. ಸೊ ಇಲ್ಲಿ ನಾನು ನಿಮಗೆ ಹೇಳಿಬಿಡ್ತೀನಿ. ಸೊ ಇದು ಸಿಲಿಂಡ್ರ್ ಅಂತ ತಿಳ್ಕೊರಿ. ಸಿಲಿಂಡ್ರ್ ಒಳಗಿನ ವ್ಯಾಸಕ್ಕೆ ಏನಂತೇವ್ರು ನಾವು ಬೋರ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಬರ್ತೈತೆ ರೀ ಟಾಪ್ ಡೆಡ್ ಸೆಂಟರ್, ಬಾಟಮ್ ಡೆಡ್ ಸೆಂಟರ್ ಮತ್ತು ಸ್ಟ್ರೋಕ್ ಕ್ಲಿಯರೆನ್ಸ್ ವಾಲ್ಯೂಮ್ ಅದು. ಸೊ ಇಲ್ಲಿ ನಾನು ನಿಮಗೆ ನೆಕ್ಸ್ಟ್ ಒಳಗೆ ಹೇಳ್ತೇನೆ ರೀ. ಸೊ ಇಲ್ಲಿ ನಿಮಗೆ ಚಿತ್ರಾನ್ನ ಕೊಟ್ಟೆ ನಾನು. ಸೊ ಇದಕ್ಕೆ ಏನಂತ ಗೊತ್ತೇನ್ರಿ ನಾವು, ಇದಕ್ಕೆ TDC ಅಂತೇವ್ರಿ. ಅದಕ್ಕೆ ರೀ ಈ ಪೋರ್ಷನ್ಗೆ ಏನಂತೇವ್ರಿ ನಾವು BDC ಅಂತೇವೆ. ಪಿಸ್ಟನ್ ತಲುಪುವ ಮೇಲಿನ ಗರಿಷ್ಠ ಮಟ್ಟವನ್ನು ಏನಂತೇವ್ರಿ ನಾವು ಟಾಪ್ ಡೆಡ್ ಸೆಂಟರ್ ಅಂತೇವ್ರಿ. ಪಿಸ್ಟನ್ ತಲುಪುವ ಕೆಳಗಿನ ಸಿಲಿಂಡರ್ನಲ್ಲಿ ಕೆಳಗಿನ ಗರಿಷ್ಠ ಮಟ್ಟವನ್ನು ಏನಂತೇವ್ರಿ ನಾವು ಬಾಟಮ್ ಡೆಡ್ ಸೆಂಟರ್ ಅಂತ ಕರಿತೇವೆ. ಓಕೆ, ಇಂಜಿನ್ ಸಿಲಿಂಡರ್ನ ಒಳಗಿನ ವ್ಯಾಸವನ್ನು ಏನಂತೇವ್ರಿ ನಾವು ಬೋರ್ ಅಂತ ಕರಿತೇವೆ. ಸೊ ಸ್ಟ್ರೋಕ್ ಇಲ್ಲಿ ನಾವು ಕೊಟ್ಟೇನೆ ರೀ. ಪಿಸ್ಟನ್ TDCಯಿಂದ BDCಯಿಂದ TDCಗೆ ಒಂದು ಸಾರಿ ಸಂಪೂರ್ಣವಾಗಿ ಚಲಿಸಿದ್ರೆ ಅದಕ್ಕೆ ಏನಂತೇವೆ ನಾವು ಸ್ಟ್ರೋಕ್ ಅಂತ ಕರಿತೇವೆ. ಓಕೆ, ಸೊ ನಾನು ನಿಮ್ಗೆ ಸ್ವಾಪ್ಟ್ ವಾಲ್ಯೂಮ್ ಮತ್ತು ಕ್ಲಿಯರೆನ್ಸ್ ವಾಲ್ಯೂಮ್ ಅದ್ರ ಬಗ್ಗೆನೂ ಹೇಳ್ಬಿಡ್ತೇನೆ ನಾನು ನಿಮಗೆ. ಸೊ ಇಲ್ಲಿ ಪಿಸ್ಟನ್ ಏನೈತ್ರಿ, BDC ಒಳಗೈತಿ. ಪಿಸ್ಟನ್ BDCಯಲ್ಲಿದ್ದಾಗ ಪಿಸ್ಟನ್ನ ಮೇಲಿನ ಪರಿಮಾಣವನ್ನು ಅಂದರೆ ವ್ಯಾಕ್ಯೂಮನ್ನು ನಾವೇನಂತೇವೆ ರೀ ಸ್ವಾಪ್ಟ್ ವಾಲ್ಯೂಮ್ ಅಂತ ಕರಿತೀವಿ. ಓಕೆ, ಅದೇ ಪಿಸ್ಟನ್ TDCಯಲ್ಲಿದ್ದಾಗ ಓಕೆ ಪಿಸ್ಟನ್ನ ಮೇಲಿನ ವ್ಯಾಕ್ಯೂಮನ್ನು ಏನಂತೇವೆ ನಾವು
ಕ್ಲಿಯರೆನ್ಸ್ ವಾಲ್ಯೂಮ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ನಿಮಗೆ ಕಾಂಪ್ರೆಷನ್ ರೇಷಿಯೋ ಅಂತ ಕೇಳ್ರಿ, ಸಂಪೀಡನ ಅನುಪಾತ. ಸೊ ಇದು ಸೇಮ್ ರೀ, ಇದರ ವ್ಯತ್ಯಾಸಕ್ಕೆ ನಾವೇನಂತಾರೆ ಕಾಂಪ್ರೆಷನ್ ರೇಷಿಯೋ ಅಂತ ಕರಿತೇವೆ. ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಸರಿ ಹೇಳ್ಬಿಡ್ತೇನೆ. ಓಕೆ, ಕಾಂಪ್ರೆಷನ್ ರೇಷಿಯೋ ಅಂದ್ರೆ ಹೇಳ್ಬಿಡ್ತೇನೆ ರೀ ನಾನು ನಿಮ್ಗೆ. ಕಾಂಪ್ರೆಷನ್ ರೇಷಿಯೋ ಅಂದ್ರೆ ಹೇಳ್ತೇನೆ, ಪಿಸ್ಟನ್ ಬಿ ಡಿ ಸಿಯಲ್ಲಿದ್ದಾಗ ಪಿಸ್ಟನ್ ಮೇಲಿನ ಪರಿಮಾಣ ಮತ್ತು ಪಿಸ್ಟನ್ ಟಿ ಡಿ ಸಿಯಲ್ಲಿದ್ದಾಗ ಪಿಸ್ಟನ್ನ ಮೇಲಿನ ಪರಿಮಾಣದ ವ್ಯತ್ಯಾಸವನ್ನು ನಾವೇನಂತೀವಿ ರೀ ಕಾಂಪ್ರೆಷನ್ ರೇಷಿಯೋ ಅಂತ ಕರಿತೇವೆ ರೀ. ಇಲ್ಲ ಅಂದ್ರೆ ದಹನಕ್ಕೆ ಒಳಪಡುವ ಅನಿಲದ ಸಂಪೀಡನೆಯನ್ನು ನಾವೇನಂತೇವೆ ರೀ ಕಾಂಪ್ರೆಷನ್ ರೇಷಿಯೋ ಅಂತೇವೆ ರೀ. ಪೆಟ್ರೋಲದ್ದು ಎಷ್ಟು ಇರುತ್ತೆ ರೀ, 9.5:1 ಇರ್ತೈತಿ. ಡೀಸೆಲದ್ದು 16:22:1 ಇರ್ತೈತಿ. ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಸೂಚಿತ ಅಶ್ವಶಕ್ತಿ. ಸೊ ಇಲ್ಲಿ ನಿಮ್ಗೆ ಫಸ್ಟ್ ಬರ್ತೈತೆ ರೀ ಹಾರ್ಸ್ ಪವರ್ ಅಂದ್ರೆ ಏನು ರೀ, 4500 ಕಿಲೋಗ್ರಾಮ್ ಕೆಲಸ ಮಾಡುವ ಬೇಕಾಗುವ ಶಕ್ತಿಗೆ ಏನಂತೀವಿ ನಾವು ಹಾರ್ಸ್ ಪವರ್ ಅಂತ ಕರಿತೀವಿ. ಇನ್ನು ಇಂಡಿಕೇಟೆಡ್ ಹಾರ್ಸ್ ಪವರ್ ಕೇಳಿದ್ರೆ ಸೂಚಿತ ಅಶ್ವಶಕ್ತಿ. ಸೊ ಇಂಜಿನ್ ಸಿಲಿಂಡರ್ನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತು ಶಕ್ತಿಗೆ ಏನಂತೀವಿ ನಾವು ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂತ ಕರಿತೀವಿ. ಓಕೆ, ಸೊ ಇಂಜಿನ್ ಸಿಲಿಂಡರ್ನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಒಟ್ಟು ಶಕ್ತಿ. ಸೊ ಇಲ್ಲಿ ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸ್ಚರ್ ಬರ್ನ್ ಆಗಿ ಸಪೋಸ್ 200 ಡಿಗ್ರಿ ಸೆಲ್ಸಿಯಸ್ ಹೀಟ್ ಪ್ರೊಡಕ್ಷನ್ ಅಂತ ತಿಳ್ಕೊರಿ, ಇದಕ್ಕೇನಂತೀವಿ ನಾವು ಇಂಡಿಕೇಟೆಡ್ ಹಾರ್ಸ್ ಪವರ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಬ್ರೇಕ್ ಹಾರ್ಸ್ ಪವರ್. ಸೊ ಬ್ರೇಕ್ ಹಾರ್ಸ್ ಪವರ್ ಅಂತಂದ್ರೆ, ಸೊ ಸಪೋಸ್ ಇಲ್ಲಿ ಏನೈತ್ರಿ ಪಿಸ್ಟನ್ ಐತಿ, ಇಲ್ಲೇ ಕನೆಕ್ಟಿಂಗ್ ರಾಡ್ ಐತ್ರಿ. ಸಪೋಸ್ ಇಲ್ಲಿ ಏನೈತೆ ಅಂತ ತಿಳ್ಕೊರಿ ನೀವು, ಕ್ರ್ಯಾಂಕ್ ಶಾಫ್ಟ್ ಐತೆ ಅಂತ ತಿಳ್ಕೊರಿ, ಕ್ರ್ಯಾಂಕ್ ಶಾಫ್ಟ್. ಸೊ ಇಲ್ಲಿ ಏನು ಹೇಳ್ತಾನಂದ್ರೆ ಕ್ರ್ಯಾಂಕ್ ಶಾಫ್ಟಿಗೆ, ಸೊ ಸಪೋಸ್ ಕ್ರ್ಯಾಂಕ್ ಶಾಫ್ಟಿಗೆ ಕೊನೆಯದಾಗಿ ವಿತರಣೆ ಆಗುವಂಥ ಶಕ್ತಿಗೆ ಏನಂತೀವಿ ನಾವು ಬ್ರೇಕ್ ಹಾರ್ಸ್ ಪವರ್ ಅಂತ ಕರಿತೇವೆ. ಸೊ ಕ್ರ್ಯಾಂಕ್ ಶಾಫ್ಟ್ಗೆ ಕೊನೆಯದಾಗಿ ನಿರ್ದಿಷ್ಟವಾಗಿ ಬಿಡುಗಡೆ ಆಗುವ ಶಕ್ತಿಗೆ ಏನಂತೀವಿ ನಾವು ಬ್ರೇಕ್ ಹಾರ್ಸ್ ಪವರ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಇನ್ನೊಂದು ಬರ್ತೈತೆ ರೀ ನೆಕ್ಸ್ಟ್ ಫ್ರಿಕ್ಷನ್ ಹಾರ್ಸ್ ಪವರ್ ಅಂತ ಬರ್ತೈತೆ ರೀ. ಸೊ ಇಲ್ಲೇ ನಾ ಹೇಳ್ಬಿಡ್ತೇನೆ ನಿಮಗೆ. ಸೊ ಫ್ರಿಕ್ಷನ್ ಹಾರ್ಸ್ ಪವರ್ ಅಂತೇಳಿ ಎರಡು ವಿಭಿನ್ನ ಘಟಕಗಳ ನಡುವೆ ಘರ್ಷಣೆಯಿಂದ ಹಾಳಾಗುವ ನಷ್ಟಕ್ಕೆ ಅಥವಾ ಶಕ್ತಿಗೆ ನಾವೇನಂತೇವೆ ರೀ ಫ್ರಿಕ್ಷನ್ ಹಾರ್ಸ್ ಪವರ್ ಅಂತ ಕರಿತೇವೆ. ಅಂದ್ರೆ ಸೊ ಇಲ್ಲಿ ಏನಾಕೈತೆ ರೀ, ಇಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಶಕ್ತಿಗೆ ಏನಂತೀವಿ ನಾವು ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂತೇವೆ ರೀ. ಸೊ ಇಲ್ಲಿ ಬಿಡುಗಡೆ ಆಗೋ ಶಕ್ತಿಗೆ ಏನಂತೀವಿ ನಾವು ಬ್ರೇಕ್ ಹಾರ್ಸ್ ಪವರ್ ಅಂತೇವೆ. ಸೊ ಇಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಶಕ್ತಿ ಇಲ್ಲಿಗೆ ಬರೋದ್ರೊಳಗಡೆ ಏನಾಗ್ತೈತೆ ರೀ, ಘರ್ಷಣೆಯಿಂದ ಒಂದು ಸ್ವಲ್ಪ ಶಕ್ತಿ ಏನಾಗ್ತೈತೆ ನಷ್ಟ ಆಗ್ತೈತೆ, ಅದಕ್ಕೆ ನಾವು ಫ್ರಿಕ್ಷನ್ ಹಾರ್ಸ್ ಪವರ್ ಅಂತ ಏನು ಮಾಡ್ತೇವೆ ರೀ ಕರಿತೇವೆ. ಓಕೆ, ಈಗ ನೋಡೋಣ. ಓಕೆ, ಸೊ 4 ಸ್ಟ್ರೋಕ್ ಇಂಜಿನ್. ಸೊ 4 ಸ್ಟ್ರೋಕ್ ಅಂತಂದರೆ ಇಲ್ಲಿ 4 ಸ್ಟ್ರೋಕ್ ಇರುತ್ತೆ. ಸೊ ಫಸ್ಟ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಸ್ಟ್ರೋಕ್ ಅಂದರೆ ಏನಂತೇಳಿ. ಪಿಸ್ಟನ್ ಟಿ ಡಿ ಸಿಯಿಂದ ಬಿ ಡಿ ಸಿಗೆ ಅಥವಾ ಬಿ ಡಿ ಸಿಯಿಂದ ಟಿ ಡಿ ಸಿಗೆ ಒಂದು ಸಾರಿ ಸಂಪೂರ್ಣವಾಗಿ ಚಲಿಸಿದ್ರೆ ಅದಕ್ಕೆ ಏನಂತೇವೆ ನಾವು ಸ್ಟ್ರೋಕ್ ಅಂತ ಕರಿತೇವೆ. ಓಕೆ, ಸೊ ಇಲ್ಲಿ ನಿಮ್ಗೆ 4 ಸ್ಟ್ರೋಕ್ ಇರ್ತಾವೆ ರೀ, ಸಕ್ಷನ್, ಕಾಂಪ್ರೆಷನ್, ಪವರ್ ಮತ್ತು ಎಕ್ಸಾಸ್ಟ್. ಓಕೆ, ಸೊ ಇನ್ನು ಒಂದೊಂದು ನಾನು ಏನು ಮಾಡ್ತೀನಿ ನಿಮ್ಗೆ ಅಲ್ಲಿ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನೀವು ಇನ್ನೊಂದು ಸರಿ ಪಾರ್ಟ್ಸ್ ನೋಡ್ಕೊಂಬರ್ರಿ. ಇಂಟೇಕ್ ಮನಿಫೋಲ್ಡ್, ಎಕ್ಸಾಸ್ಟ್ ಮನಿಫೋಲ್ಡ್, ಇಂಟೇಕ್ ವಾಲ್ವ್, ಎಕ್ಸಾಸ್ಟ್ ವಾಲ್ವ್, ಸ್ಪಾರ್ಕ್ ಪ್ಲಗ್. ಓಕೆ, ಸೊ ಇದು ಕಂಬಷನ್ ಚೇಂಬರ್ ಅಂತೀವಿ ರೀ, ಇದಕ್ಕೆ ಏನಂತೀವಿ ನಾವು ಸಿಲಿಂಡರ್ ಅಂತೀವಿ. ಪಿಸ್ಟನ್ ರಿಂಗ್ಸ್. ಓಕೆ, ಕನೆಕ್ಟಿಂಗ್ ರಾಡ್, ಕ್ರ್ಯಾಂಕ್ ಶಾಫ್ಟ್. ಓಕೆ, ಇದಕ್ಕೆ ಕ್ರ್ಯಾಂಕ್ ಕೇಸ್ ಅಂತ ಕರಿತೇವೆ. ಓಕೆ, ಇಷ್ಟು ನೀವು ತಿಳ್ಕೊರಿ. ಫಸ್ಟ್ ನಿಮ್ಗೆ ಯಾವಾಗಿದ್ರು ನೋಡಿರಿ ಇಂಜಿನ್ ಎಂದರೇನು ಮತ್ತು ಇಂಜಿನ್ನ ಭಾಗಗಳು ನಿಮ್ಗೆ ಸರಿಯಾಗಿ ಗೊತ್ತಿರಬೇಕು. ಓಕೆ, ಸೊ ಫಸ್ಟ್ ಬರ್ತೈತೆ ರೀ. ಸೊ ನಾವು ವರ್ಕಿಂಗ್ ಹೋಗೋಕ್ಕಿಂತ ಮುಂಚೆ ಏನಾಗ್ತೈತಪ್ಪ ಪ್ರೊಸೀಜರ್, ನಾರ್ಮಲ್ ಪ್ರೊಸೀಜರ್ ಏನಾಗ್ತೈತಿ, ಹೆಂಗೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತೈತೆ ಅನ್ನೋದ್ರ ಬಗ್ಗೆ ನಾ ಇಲ್ಲಿ ನಿಮ್ಗೆ ಒಂದು ಸಿಂಪಲ್ ಪಿಕ್ಚರ್ ಹಾಕೀನಿ. ಸೊ ಇದು ನೀವು ಇದು ಪೆಟ್ರೋಲ್ ಅಂತ ತಿಳ್ಕೊರಿ, ಇದು ಏರ್, ಇದು ಪೆಟ್ರೋಲ್ ರೀ, ಇದು ಏರ್. ಸೊ ಈ ಪೆಟ್ರೋಲ್ ಮತ್ತು ಏರನ್ನು ನಾವು ಮಿಕ್ಸ್ ಮಾಡಿದಾಗ ಏನು ಉತ್ಪತ್ತಿ ಆಕೈತೆ ರೀ, ವ್ಯಾಕ್ಯೂಮ್. ಏನು ಉತ್ಪತ್ತಿ ಆಕೈತೆ ರೀ, ವ್ಯಾಕ್ಯೂಮ್ ಉತ್ಪತ್ತಿ ಆಕೈತಿ. ಸೊ ಇದಕ್ಕೆ ನಾವೇನಂತೇವೆ ರೀ ಗಾಳಿ ಮತ್ತು ಇಂಧನ ಮಿಶ್ರಣ ಅಂತೇವೆ. ಇದನ್ನು ನಾವೇನು ಮಾಡ್ತೇವೆ ರೀ ಸಿಲಿಂಡ್ರಿಗೆ ಕಳಿಸ್ಕೊಡ್ತೇವೆ. ಇದೇ ಸಿಲಿಂಡ್ರ್ ಒಳಗೆ ಏನಾಕೈತೆ ರೀ ಅಟ್ ದ ಎಂಡ್ ಆಫ್ ದ ಕಾಂಪ್ರೆಷನ್ ಸ್ಟ್ರೋಕ್ ಇದೇನಾಕೈತೆ ರೀ ಬರ್ನ್ ಆಕೈತೆ. ಓಕೆ, ಸೊ ಬರ್ನ್ ಹಾಕಿ ಏನು ಯೂಸ್ ಮಾಡ್ತೇವೆ ನಾವು ಇಲ್ಲಿ ಸ್ಪಾರ್ಕ್ ಪ್ಲಗನ್ನು ಯೂಸ್ ಮಾಡ್ತೇವೆ. ಸೊ ನಾ ಇಲ್ಲಿ ಏನು ಹೇಳ್ಕೊಡತ್ತೇನಪ್ಪ ಅಂದ್ರೆ ನಿಮ್ಗೆ ಈ ಚಿತ್ರದ ಮೂಲಕ ನೀವು ತಿಳ್ಕೊಬೇಕೇನಪ್ಪ ಅಂದ್ರೆ ನಾನು ನಿಮ್ಗೆ ಪೆಟ್ರೋಲ್ ಇಂಜಿನ್ನ ವರ್ಕಿಂಗನ್ನು ಏನು ಮಾಡ್ತೇನೆ ರೀ ಮುಂದೆ ಹೇಳ್ತೇನೆ. ಓಕೆ,
ಫಸ್ಟ್. ಸೊ ಫಸ್ಟ್ ಬರ್ತೈತೆ ರೀ ಸಕ್ಷನ್ ಸ್ಟ್ರೋಕ್. ಓಕೆ, ಸೊ ಸಕ್ಷನ್ ಸ್ಟ್ರೋಕ್ ಒಳಗಡೆ ನೋಡಿರಿ, ನಾನು ನಿಮ್ಗೆ ಇಲ್ಲಿಯೂ ಪಾರ್ಟ್ಸ್ ಹೇಳ್ಬಿಡ್ತೇನೆ. ಇಂಟೇಕ್ ಮ್ಯಾನಿಫೋಲ್ಡ್ ರೀ, ಎಕ್ಸಾಸ್ಟ್ ಮ್ಯಾನಿಫೋಲ್ಡ್, ಓಕೆ, ಇಂಟೇಕ್ ವಾಲ್, ಎಕ್ಸಾಸ್ಟ್ ವಾಲ್, ಸ್ಪಾರ್ಕ್ ಪ್ಲಗ್, TDC, BDC, ಪಿಸ್ಟನ್, ಓಕೆ. ಸೊ ಕನೆಕ್ಟಿಂಗ್ ರಾಡ್, ಮತ್ತು ಇದು ಕ್ರ್ಯಾಂಕ್ ಶಾಫ್ಟ್, ಇದೇನು ರೀ, ಇದು ಕ್ರ್ಯಾಂಕ್ ಕೇಸ್. ಓಕೆ, ಸೊ ಸಿಂಪಲಾಗಿ ನಿಮ್ಗೆ ಹೇಳತ್ತೇನೆ. ಇಲ್ಲೇ ನೋಡಿರಿ, ಫಸ್ಟ್ ಏನಾಗ್ತೈತಪ್ಪ ಅಂತಂದ್ರೆ ಇದು ಇಂಟೇಕ್ ವಾಲ್, ಇದೇನು ರೀ, ಇದು ಇಂಟೇಕ್ ವಾಲ್ ರೀ, ಇದು ಎಕ್ಸಾಸ್ಟ್ ವಾಲ್. ಓಕೆ, ಸೊ ಇಂಟೇಕ್ ವಾಲ್ ಏನಾಗ್ತೈತೆ ರೀ, ಫಸ್ಟ್ ಇಂಟೇಕ್ ವಾಲ್ ಏನಾಗ್ತೈತೆ ರೀ, ಓಪನ್ ಆಗ್ತೈತಿ. ಫಸ್ಟ್ ಪಾಯಿಂಟ್, ಯಾವಾಗಿದ್ರು ನೀವು ಇಂಜಿನ್ ವರ್ಕಿಂಗ್ ಎಕ್ಸ್ಪ್ಲೇನ್ ಮಾಡೋ ಹೊತ್ನಾಗ ಯಾವಾಗಿದ್ರು ನೀವೇನು ಮಾಡ್ಬೇಕು ರೀ, ಫಸ್ಟ್ ಪಾಯಿಂಟ್ ವಾಲ್ವ್ ಯಾವುದು ಓಪನ್ ಆದ ಮತ್ತು ವಾಲ್ವ್ ಯಾವಾಗ ಕ್ಲೋಸ್ ಆಯ್ತು, ಇದ್ರ ಬಗ್ಗೆ ನಿಮ್ಗೆ ಮೊದಲೇ ಪಾಯಿಂಟ್ ನೆನಪಿರ್ಬೇಕು. ಎರಡನೇದು ಪಿಸ್ಟನ್ ಮೂಮೆಂಟ್ ರೀ. ಸೊ ಪಿಸ್ಟನ್ ಏನಾಗ್ತೈತೆ ರೀ, ಇಲ್ಲೇ TDC ಇಂದ BDCಗೆ ಏನಾಗ್ತೈತೆ ರೀ, ಮೂಮೆಂಟ್ ಆಗ್ತೈತೆ. ಮೂರನೇ ಪಾಯಿಂಟ್, ಓಕೆ, ಏನಾಗ್ತೈತೆ ರೀ, ಗಾಳಿ ಮತ್ತು ಇಂಧನದ ಮಿಶ್ರಣ ಇಂಜಿನ್ ಸಿಲಿಂಡರ್ಗೆ ಏನಾಗ್ತೈತೆ ರೀ, ಪ್ರವೇಶ ಮಾಡಲು ಏನಾಗ್ತೈತೆ ರೀ, ಸ್ಟಾರ್ಟ್ ಮಾಡ್ತೈತೆ. ಓಕೆ, ಸೊ ಇಂಜಿನ್ ವರ್ಕಿಂಗ್ ಹೇಳೋತ್ನಾಗ ಇದು ನೆನ್ಪಿಟ್ಕೋರಿ. ಫಸ್ಟ್ ಯಾವಾಗಿದ್ರು ವಾಲ್ ರೀ, ಸೆಕೆಂಡ ಪಿಸ್ಟನ್ನ ಮೂಮೆಂಟ್, ಥರ್ಡ್ ಏನು ರೀ, ಏನಾಯ್ತಪ್ಪ ಕೆಲಸ, ಇದ್ರ ಬಗ್ಗೆ ನೀವು ಹೇಳಬೇಕು. ಎಕ್ಸಾಕ್ಟ್ಲಿ ನಾಲ್ಕನೇದು ಏನಪ್ಪ ಅಂದ್ರೆ, ಪಿಸ್ಟನ್ ಸಂಪೂರ್ಣವಾಗಿ BDCಗೆ ಬಂದು ತಲುಪಿದಾಗ ಏನಾಗೈತೆ ರೀ, ಇಂಟೇಕ್ ವಾಲ್ ಏನಾಗಿರ್ತೈತಿ, ಓಪನ್ ಆಗಿದ್ದ ಮತ್ತು ಕ್ಲೋಸ್ ಆಗ್ತೈತಿ. ಓಕೆ, ಇಷ್ಟು ಪಾಯಿಂಟ್. ಸೊ ಇಲ್ಲಿ ಐದನೇದು ಪಾಯಿಂಟ್ ಏನೈತೆ ರೀ, ಸೊ ಅವಾಗ ಪಿಸ್ಟನ್ ಕ್ರ್ಯಾಂಕ್ ಶಾಫ್ಟ್ ಏನು ಮಾಡ್ತೈತೆ ಗೊತ್ತ್ರಿ, ಕ್ರ್ಯಾಂಕ್ ಶಾಫ್ಟ್ ತನ್ನ ಹಾಫ್ ರೊಟೇಷನ್ನ ಏನು ಮಾಡ್ತೈತೆ ರೀ, ಇಲ್ಲೇ ಕಂಪ್ಲೀಟ್ ಮಾಡ್ತೈತೆ. ಹಾಫ್ ರೊಟೇಷನ್ನ ಏನು ಮಾಡ್ತೈತೆ ಇಲ್ಲಿ ಕಂಪ್ಲೀಟ್ ಮಾಡ್ತೈತೆ. ಓಕೆ, ಸೊ ಸಕ್ಷನ್ ಸ್ಟ್ರೋಕ್ ಅಂದರೆ ಇಷ್ಟ. ಇನ್ನೊಮ್ಮೆ ಹೇಳ್ತೇನೆ ನಾನು ನಿಮಗೆ ರಿವಿಷನ್ಗೆ. ಇಂಟೇಕ್ ವಾಲ್ ಓಪನ್ ಆಗ್ತೈತೆ ರೀ, ಪಿಸ್ಟನ್ TDC ಇಂದ BDCಗೆ ಚಲಿಸ್ತೈತಿ, ಗಾಳಿ ಮತ್ತು ಇಂಧನ ಮಿಶ್ರಣ ಇಂಜಿನ್ ಸಿಲಿಂಡರ್ ಒಳಗೆ ತುಂಬಲು ಪ್ರಾರಂಭ ಮಾಡ್ತೈತಿ. ಯಾವಾಗ ಪಿಸ್ಟನ್ BDCಗೆ ಸಂಪೂರ್ಣವಾಗಿ ತಲುಪ್ತೈತಲ್ಲ ಅವಾಗ ಇಂಟೇಕ್ ವಾಲ್ ಕ್ಲೋಸ್ ಆಗ್ತೈತೆ ರೀ. ಈ ಸ್ಟ್ರೋಕ್ನಲ್ಲಿ ಕ್ರ್ಯಾಂಕ್ ಶಾಫ್ಟ್ ಏನು ಮಾಡ್ತೈತೆ ರೀ, ತನ್ನ ಅರ್ಧ ಚಲನೆಯನ್ನು ಸಂಪೂರ್ಣವಾಗಿ ಮುಗಿಸುತ್ತದೆ. ಓಕೆ, ಸೊ ಇಲ್ಲಿ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡ್ ಒಳಗೆ ಇಂಗ್ಲೀಷ್ ಮೀಡಿಯಮ್ ಹುಡುಗರು ಕೊಟ್ಟೇನೆ ರೀ. ಓಕೆ, ಸೊ ಫಸ್ಟ್ ಇಂಟೇಕ್ ವಾಲ್ ಓಪನ್ ಆಕೈತೆ ರೀ. ಪಿಸ್ಟನ್ ಏನು ಮಾಡ್ತೈತೆ, ಈ ಕ್ರ್ಯಾಂಕ್ ಶಾಫ್ಟ್ ಏನು ಮಾಡ್ತೈತೆ ರೀ, ತನ್ನ ಅರ್ಧ ಚಲನೆಯನ್ನು ಏನು ಮಾಡ್ತೈತೆ ರೀ, ಕಂಪ್ಲೀಟ್ ಮಾಡ್ತೈತೆ, ಹಾಫ್ ರೊಟೇಷನ್. ಓಕೆ, ಸೊ ವ್ಯಾಕ್ಯೂಮ್ ಏನಾಗ್ತೈತೆ ರೀ, ಇಂಜಿನ್ ಸಿಲಿಂಡರ್ ಒಳಗಡೆ ಏನಾಗ್ತೈತೆ ರೀ, ಎಂಟ್ರಾಗಿ ಚಾಲು ಆಗ್ತೈತಿ. ಓಕೆ, ನಾಲ್ಕನೇದು ಏನಪ್ಪ ಅಂದ್ರೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ pushed the air and fuel mixture into the cylinder. Okay, so air and fuel mixture ಏನಾಗ್ತೈತೆ ರೀ, ಇಂಜಿನ್ ಸಿಲಿಂಡರ್ ಒಳಗೆ ಎಂಟರ್ ಆಗಿ ಏನಾಗ್ತೈತಿ, ಚಾಲು ಆಗ್ತೈತಿ. ಸೆಕೆಂಡ್, ಕಾಂಪ್ರೆಷನ್ ಸ್ಟ್ರೋಕ್. ಸೊ ಕಾಂಪ್ರೆಷನ್ ಸ್ಟ್ರೋಕ್ ಒಳಗೆ ನೋಡಿರಿ, ಇಂಟೇಕ್ ವಾಲ್ ಮತ್ತು ಎಕ್ಸಾಸ್ಟ್ ವಾಲ್ ಎರಡು ಕ್ಲೋಸ್ ಇರ್ತಾವೆ ರೀ. ಪಿಸ್ಟನ್ BDC ಇಂದ TDCಗೆ ಚಲಿಸಲು ಏನು ಮಾಡ್ತೈತಿ ರೀ, ಪ್ರಾರಂಭ ಮಾಡ್ತೈತಿ. ಮಾಡುವಾಗ ಈ ಗಾಳಿ ಮತ್ತು ಇಂಧನ ಮಿಶ್ರಣವನ್ನು ಏನು ಮಾಡ್ತೈತಿ ರೀ, ಇದು ಕಾಂಪ್ರೆಸ್ ಮಾಡ್ತೈತಿ. ಸೊ ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ಬೋದು, ಅಥವಾ ನಾನು ನಿಮ್ಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಕಾಂಪ್ರೆಸ್ ಎದಕ್ಕೆ ಮಾಡ್ತೀವಪ್ಪ ಅಂತಂದ್ರೆ, ಟು ಕ್ರಿಯೇಟ್ ದ ಪ್ರೆಷರನ್ನು ಕ್ರಿಯೇಟ್ ಮಾಡಲು ಏನು ಮಾಡ್ತಾರೆ, ನಾವು ಕಾಂಪ್ರೆಸ್ ಮಾಡ್ತೇವೆ. ಸೊ ವಿತೌಟ್ ಕಾಂಪ್ರೆಷನ್ ನೀವೇನು ಮಾಡ್ಬೋದು ರೀ, ಬರ್ನ್ ಮಾಡ್ಬೋದು, ಬಟ್ ನಿಮಗೆ ಏನಾಗೋದಿಲ್ಲ, ಹೈ ಹೀಟ್ ಪ್ರೊಡಕ್ಷನ್ ಏನಾಗೋದಿಲ್ಲ ರೀ, ನಿಮ್ಗೆ ಸಿಗೋದಿಲ್ಲ. ಓಕೆ, ಹೈ ಹೀಟ್ ಪ್ರೊಡಕ್ಷನ್ಗೋಸ್ಕರ ನಾವೇನು ಮಾಡ್ತೇವೆ ರೀ, ಕಾಂಪ್ರೆಷನನ್ನು ಮಾಡ್ತೇವೆ. ಓಕೆ, ಇದು ನಿಮಗೆ ನೆನಪಿರ್ಬೇಕು. ಸೊ ವೈವಾದೊಳಗೆ ಕೇಳ್ತಾನೆ ರೀ, ಯಾಕೆ ನಾವು ಕಾಂಪ್ರೆಸ್ ಮಾಡ್ತೇವಪ್ಪ, ಹಂಗೆ ಬರ್ನ್ ಮಾಡ್ಬೋದು ಅಂತ ವೈವಾದೊಳಗೆ ಏನು ಮಾಡ್ಬೋದು ರೀ, ಕೇಳ್ಬೋದು. ಓಕೆ, ಸೊ ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ, ಫಸ್ಟ್ ಇಂಟೇಕ್ ವಾಲ್ ಮತ್ತು ಎಕ್ಸಾಸ್ಟ್ ವಾಲ್ ಎರಡು ಏನಿರ್ತಾರೆ, ಕ್ಲೋಸ್ ಇರ್ತಾವೆ. ಎರಡನೇದು ಏನಾಗ್ತೈತೆ ರೀ, ಪಿಸ್ಟನ್ BDC ಇಂದ TDCಗೆ ಚಲಿಸಲು ಪ್ರಾರಂಭ ಆಗ್ತೈತಿ. ಸೊ ಚಲಿಸುವಾಗ ಏನು ಮಾಡ್ತೈತೆ ರೀ, ಸೊ ಗಾಳಿ ಮತ್ತು ಇಂಧನ ಮಿಶ್ರಣವನ್ನು ಏನು ಮಾಡ್ತೈತೆ ರೀ, ಇದು ಕಾಂಪ್ರೆಸ್ ಮಾಡ್ತೈತೆ. ಓಕೆ, ಈ 3 ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು ರೀ. ನಾಲ್ಕನೇ ಪಾಯಿಂಟ್, ಸೊ ಇದ್ರ ಕೆಳಗಡೆ ಏನಿರ್ತೈತೆ ರೀ, ಕ್ರ್ಯಾಂಕ್ ಶಾಫ್ಟ್ ಇರ್ತೈತೆ ರೀ. ಕ್ರ್ಯಾಂಕ್ ಶಾಫ್ಟ್ ಏನು ಮಾಡ್ತೈತೆ ರೀ, ಈ ಸ್ಟ್ರೋಕ್ನಲ್ಲಿ ತನ್ನ ಹಾಫ್ ರೊಟೇಷನನ್ನು ಕಂಪ್ಲೀಟ್ ಮಾಡ್ತೈತೆ. ಓಕೆ, ಸೊ ಇಷ್ಟ ಗೊತ್ತಿದ್ರೆ ನಿಮಗೆ ಸಾಕು. ಸೊ ಸೇಮ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್. ಓಕೆ, ಇಂಟೇಕ್ ವಾಲ್ ಕ್ಲೋಸ್, ಎಕ್ಸಾಸ್ಟ್ ವಾಲ್ ಎರಡು ಕ್ಲೋಸ್ ಇರ್ತಾವೆ ರೀ. ಕ್ರ್ಯಾಂಕ್ ಶಾಫ್ಟ್ ಹಾಫ್ ರೊಟೇಷನ್ ಕಂಪ್ಲೀಟ್ ಮಾಡ್ತೈತೆ ರೀ. ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸರ್ ಏನಾಕೈತೆ ರೀ, ಕಾಂಪ್ರೆಸ್ ಆಕೈತೆ ರೀ. ಓಕೆ, ಫ್ಯೂಲ್ ಸ್ಟಾರ್ಟ್ಸ್ ಟು ವೆಪರೈಸ್ ಟು ಹೀಟ್ ಬಿಗಿನ್ಸ್ ಟು ಬಿಲ್ಡ್. ಅಂದ್ರೆ ಫ್ಯೂಲ್ ಏನಾಗ್ತೈತೆ ರೀ, ವೆಪರೈಸ್ ಆಗಿ ಸ್ಟಾರ್ಟ್ ಆಗ್ತೈತಿ. ಎದಕ್ಕೋಸ್ಕರ ಅಂದ್ರೆ ಬರ್ನ್ ಆಗಕ್ಕೆ. ಓಕೆ, ನೆಕ್ಸ್ಟ್ ಮೂರನೇದು ಬರ್ತೈತೆ ರೀ, ಪವರ್ ಸ್ಟ್ರೋಕ್. ಸೊ ದಿಸ್ ಈಸ್ ದ ಹೀಟ್ ಜನರೇಟೆಡ್ ಸ್ಟ್ರೋಕ್ ಅಂತಲೂ ಹೇಳ್ತೇವೆ ನಾವು ಇದಕ್ಕೆ. ಸೊ ಕಂಬಷನ್ ಚೇಂಬರ್ ಒಳಗಡೆ ಹೀಟ್ ಜನರೇಟ್ ಇದೇ ಸ್ಟ್ರೋಕ್ ಒಳಗೆ ಆಗ್ತೈತೆ ರೀ. ಓಕೆ, ಸೊ ಫಸ್ಟ್ ಏನಿರ್ತೈತೆ ರೀ, ಇಂಟೇಕ್ ವಾಲ್ ಮತ್ತು ಎಕ್ಸಾಸ್ಟ್ ವಾಲ್ ಎರಡು ಕ್ಲೋಸ್ ಇರ್ತಾವೆ ರೀ. ಓಕೆ, ಆಟ್ ದ ಎಂಡ್ ಆಫ್ ದ ಕಾಂಪ್ರೆಷನ್ ಸ್ಟ್ರೋಕ್ ಈ ಸ್ಪಾರ್ಕ್ ಪ್ಲಗ್ನಿಂದ ಎಲೆಕ್ಟ್ರಿಕ್ ಸ್ಪಾರ್ಕ್ ಏನಾಗ್ತೈತೆ ರೀ, ಸ್ಪ್ರೇ ಆಗ್ತೈತೆ. ಅವಾಗ ಎಲ್ಲ ಗಾಳಿ ಮತ್ತು ಇಂಧನ ಮಿಶ್ರಣ ಸುಡ್ತೈತೆ ರೀ. ಸುಟ್ಟಾಗ ಏನು ಹೀಟ್ ಕ್ರಿಯೇಟ್ ಆಗೈತಲ್ಲ, ಆ ಕ್ರಿಯೇಟ್ ಆದಾಗ ಅದು
ಪಿಸ್ಟನ್ನ ಮೇಲೆ ಏನು ಮಾಡ್ತೈತೆ ರೀ ಪ್ರಭಾವವನ್ನು ಬೀರ್ತೈತೆ. ಅವಾಗ ಪಿಸ್ಟನ್ ಏನಾಕೈತೆ ರೀ ಟಿ ಡಿ ಸಿಯಿಂದ ಬಿ ಡಿ ಸಿಗೆ ಏನಾಗ್ತೈತೆ ರೀ ಚಲಿಸ್ತೈತೆ. ಓಕೆ, ಸೊ ಇದರೊಳಗೂ ಏನಪ್ಪ ಅಂದ್ರೆ ಕ್ರ್ಯಾಂಕ್ ಶಾಫ್ಟ್ ತನ್ನ ಈ ಸ್ಟ್ರೋಕ್ನಲ್ಲಿ ಕ್ರ್ಯಾಂಕ್ ಶಾಫ್ಟ್ ಕೂಡ ಏನು ಮಾಡ್ತೈತೆ ತನ್ನ ಹಾಫ್ ರೊಟೇಷನನ್ನು ಕಂಪ್ಲೀಟ್ ಮಾಡ್ತೈತೆ. ಓಕೆ, ಸೊ ಇಷ್ಟ ರೀ. ಫಸ್ಟ್ ಏನಾಕೈತೆ ರೀ ಇಂಟೇಕ್ ವಾಲ್ವ್ ಮತ್ತು ಎಕ್ಸಾಸ್ಟ್ ವಾಲ್ವ್ ಎರಡು ಕ್ಲೋಸ್ ಇರ್ತಾವೆ ರೀ. ಅಟ್ ದ ಎಂಡ್ ಆಫ್ ದ ಕಂಪ್ರೆಷನ್ ಸ್ಟ್ರೋಕ್ ಅಥವಾ ಕಂಪ್ರೆಷನ್ ಸ್ಟ್ರೋಕ್ ಮುಗಿದ ನಂತರ ಏನಾಗ್ತೈತೆ ರೀ ಸ್ಪಾರ್ಕ್ ಪ್ಲಗ್ನಿಂದ ಎಲೆಕ್ಟ್ರಿಕ್ ಸ್ಪಾರ್ಕ್ ಉತ್ಪತ್ತಿ ಆಕೈತಿ. ಸೊ ಗಾಳಿ ಮತ್ತು ಇಂಧನ ಮಿಶ್ರಣ ಏನಾಗ್ತೈತೆ ರೀ ದಹನ ಆಗ್ತೈತಿ. ಸೊ ದಹನದ ಪ್ರಭಾವದಿಂದ ಪಿಸ್ಟನ್ ಏನಾಗ್ತೈತೆ ರೀ ಟಾಪ್ ಡೆಡ್ ಸೆಂಟರ್ದಿಂದ ಬಾಟಮ್ ಡೆಡ್ ಸೆಂಟರ್ವರೆಗೆ ಏನಾಗ್ತೈತಿ ಚಲಿಸ್ತೈತಿ. ಓಕೆ ಓಕೆ ಸೊ ನೆಕ್ಸ್ಟ್, ಸೊ ಸೇಮ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್, ಬಾಲ್ಸ್ ರಿಮೈನ್ ಕ್ಲೋಸ್ಡ್, ಎರಡು ಕ್ಲೋಸ್ ಇರ್ತಾವೆ ರೀ. ಸ್ಪಾರ್ಕ್ ಪ್ಲಗ್ ಏನು ಮಾಡ್ತೈತೆ ರೀ ಎಲೆಕ್ಟ್ರಿಕ್ ಸ್ಪಾರ್ಕನ್ನು ಪ್ರೊವೈಡ್ ಮಾಡ್ತೈತೆ ರೀ. ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸರ್ ಬರ್ನ್ ಆಗ್ತೈತಿ. ಸೊ ಕ್ರ್ಯಾಂಕ್ ಶಾಫ್ಟ್ ತನ್ನ ಹಾಫ್ ರೊಟೇಷನನ್ನು ಕಂಪ್ಲೀಟ್ ಮಾಡ್ತೈತಿ. ಹೀಟ್ ಈಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಓಕೆ, ಸೊ ಇಲ್ಲಿಂದ ಹೀಟ್ ಏನಾಗ್ತೈತೆ ರೀ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತೈತಿ. ನೆಕ್ಸ್ಟ್ ಪಾಯಿಂಟ್, ಸೊ ಲಾಸ್ಟ್ ಸ್ಟ್ರೋಕ್ ಎಕ್ಸಾಸ್ಟ್ ಸ್ಟ್ರೋಕ್. ಸೊ ಎಕ್ಸಾಸ್ಟ್ ಸ್ಟ್ರೋಕ್ ಒಳಗೆ ನೋಡಿರಿ ಫಸ್ಟ್ ಎಕ್ಸಾಸ್ಟ್ ವಾಲ್, ಇದು ಎಕ್ಸಾಸ್ಟ್ ವಾಲ್ ರೀ, ಇದೆ ಇಂಟೇಕ್ ವಾಲ್ವ್. ಓಕೆ, ಎಕ್ಸಾಸ್ಟ್ ವಾಲ್ವ್ ಏನಾಕೈತೆ ರೀ ಓಪನ್ ಆಕೈತೆ ರೀ. ಓಕೆ, ಎರಡನೇದ ಪಿಸ್ಟನ್ ಬಿ ಡಿ ಸಿಯಿಂದ ಟಿ ಡಿ ಸಿಗೆ ಚಲಿಸಲು ಏನಾಗ್ತೈತೆ ರೀ ಪ್ರಾರಂಭ ಮಾಡ್ತೈತಿ. ಇದು ಚಲಿಸುವಾಗ ಸೊ ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸರನ್ನು, ಅದು ಬರ್ನ್ ಆಗಿರ್ತಕ್ಕಂಥ ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸರ್ನ ಏನು ಮಾಡ್ತೈತೆ ರೀ ಪುಷ್ ಮಾಡ್ತೈತಿ. ಪುಷ್ ಮಾಡೋದ್ರಿಂದ ಸೊ ಇದೇನಾಗ್ತೈತೆ ರೀ ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸರ್ ಬರ್ನ್ ಆಗಿರೋದು ಸೊ ಇಂಜಿನ್ ಸಿಲಿಂಡರ್ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಮುಖಾಂತರ ಏನಾಗ್ತೈತೆ ರೀ ಹೊರಗಡೆ ಹೋಗ್ತೈತಿ. ಸೊ ಇಲ್ಲಿ ಲಾಸ್ಟ್ ಕೆಳಗಡೆ ಕ್ರ್ಯಾಂಕ್ ಶಾಫ್ಟ್ ಇರ್ತೈತೆ ರೀ. ಕ್ರ್ಯಾಂಕ್ ಶಾಫ್ಟ್ ಈ ಸ್ಟ್ರೋಕ್ನಲ್ಲಿ ಏನು ಮಾಡ್ತೈತೆ ರೀ ಅದು ತನ್ನ ಹಾಫ್ ರೊಟೇಷನನ್ನು ಕಂಪ್ಲೀಟ್ ಮಾಡ್ತೈತಿ. ಓಕೆ, ಸೊ ಸೇಮ್. ಸೊ ಇಲ್ಲಿ ನೋಡಿರಿ ನಾನು ಇನ್ನೊಮ್ಮೆ ಹೇಳ್ಬಿಡ್ತೇನೆ ನಿಮ್ಗೆ, ಎವ್ರಿ 4 ಸ್ಟ್ರೋಕ್ ಕ್ರ್ಯಾಂಕ್ ಶಾಫ್ಟ್ ತನ್ನ 2 ಫುಲ್ ರೊಟೇಷನನ್ನು ಏನು ಮಾಡ್ತೈತೆ ರೀ ಕಂಪ್ಲೀಟ್ ಮಾಡ್ತೈತೆ. ಓಕೆ, ಸೊ ಇಲ್ಲಿ ನಾನು ನಿಮಗೆ ಇಲ್ಲಿ ಇದನ್ನು ಎಕ್ಸಾಂಪಲ್ ಮುಖಾಂತರ ನಾನು ತೋರಿಸ್ಬಿಡ್ತೇನೆ. ಇಲ್ಲಿ ಪಿಕ್ಚರ್ ಐತ್ರಿ ನನ್ನ ಕಡೆ ಒಂದು. ಸೊ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಸೆಕ್ಷನ್ ಸ್ಟ್ರೋಕ್, ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಸೆಕ್ಷನ್ ಸ್ಟ್ರೋಕ್ ಒಳಗಡೆ ಹಾಫ್ ರೊಟೇಷನ್ ರೀ. ಕಂಪ್ರೆಷನ್ ಸ್ಟ್ರೋಕ್ ಒಳಗಡೆ ಹಾಫ್ ರೊಟೇಷನ್, ಪವರ್ ಸ್ಟ್ರೋಕ್ ಒಳಗಡೆ ಹಾಫ್ ರೊಟೇಷನ್ ರೀ, ಎಕ್ಸಾಸ್ಟ್ ಸ್ಟ್ರೋಕ್ ಒಳಗಡೆ ಹಾಫ್ ರೊಟೇಷನ್. ಸೊ ಎವ್ರಿ 1 2 3 4 ಎವ್ರಿ 4 ಸ್ಟ್ರೋಕ್ ಇಟ್ ಹ್ಯಾಸ್ ಹಾಫ್ ಆಫ್ 1 ಹಾಫ್ ಆಫ್ 2. ಸೊ 2 ಫುಲ್ ರೊಟೇಷನ್ ಏನು ಮಾಡ್ತೈತೆ ರೀ ಕ್ರ್ಯಾಂಕ್ ಶಾಫ್ಟ್ ಕಂಪ್ಲೀಟ್ ಮಾಡ್ತೈತೆ. ಓಕೆ, ಸೊ ಇಲ್ಲಿಗೆ ಏನಾದರೂ ನಿಮ್ಮ ಇಂಜಿನ್ ವರ್ಕಿಂಗ್ ಏನಾಗ್ತೈತೆ ರೀ ಕಂಪ್ಲೀಟ್ ಆಗ್ತೈತಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಸೊ ಲೈಕ್ ಮಾಡಿರಿ. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಿಮಗೆ ಮುಂದೆ ಇದೇ ಥರದ ಎಜುಕೇಷ್ನಲ್ ವೀಡಿಯೋಗಳು ಏನಾಗ್ತೈತೆ ರೀ ಈ ಚಾನಲ್ ಒಳಗಡೆ ಸಿಗ್ತಾವೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.